ನಾವು ಅದೇ ಸ್ಕೂಲಲ್ಲಿ ಓದ್ ಬಂದವರು. ಸೊ ಇವತ್ತು ನೋಡ್ತಾ ಇರ್ಬೋದು ಒಂದು ತಾರ್ ಇರುತ್ತೆ, ಇನ್ನೊಂದು ಇನ್ವರ್ಟರ್ ಅಲ್ಲ ಅದು ಇನ್ವೇಡರ್ ಮಾಡಲ್ ಹೇಳ್ಬಿಡಿ. 2018 ಸರ್. ನಾನೀಗ ಹೇಳ್ಬಿಡಿ. 4,80,000 Okay. ಅಂತ ಇವತ್ತು ಚಿಕ್ಕ ಪುಟ್ಟ ಗಾಡಿಯಿಂದ ದೊಡ್ಡ ಗಾಡಿವರೆಗೂ ಎಲ್ಲವೂ ಇದಾವೆ. ವಿತ್ ಅಲೈಸ್ ಜೊತೆ ಇದೆ. 1,85,000 ರೂಪಾಯಿಗೆ ಇದನ್ನ ಮಾಡ್ಕೊಡ್ತೀನಿ. ಈಕೋಗಳು ಕೂಡ ಇರುತ್ತೆ, ಅದು ಎರಡು ಈಕೋ, ಎರಡು ಕೂಡ ಡಿಫ್ರೆಂಟ್ ಕಲರ್ ಅಲ್ಲಿ. 2011 ಮಾಡಲು 1 ಲಕ್ಷ ರೂಪಾಯಿ ಒಳಗಡೆ ಬರುವಂತದ್ದು ಹಳೆ ಮಾಡಲ್ ಗಾಡಿಗಳ ರೇಟ್ ನಾವು ನೋಡ್ತಾ ಇದೀವಿ. 2003-4 ಗಾಡಿಗಳನ್ನೇ 1 ಲಕ್ಷ ರೂಪಾಯಿ ರೇಟ್ ಹೇಳ್ತಿರೋದು ಬೇರೆ ಯೂಟ್ಯೂಬರ್ಸ್. 2010, 11, 12 ಅಂತ ಕಂಟಿನ್ಯೂಟಿ ವೆಹಿಕಲ್ ಇಟ್ಟಿದ್ವಿ. ಆಗಿರುವಂತ ವೆಹಿಕಲ್ ಇದು 29,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿದೆ. TDI ಇಂಜಿನ್. i10 ಇವತ್ತು ನಮ್ಮ ಹತ್ರ 3 ಗಾಡಿ ಇದೆ ಸರ್. ಶ್ರೀ ವಿಷ್ಣು ಕಾರ್ಸ್ ಅಲ್ಲಿ 3 ಇನೋವಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, 3 ಕೂಡ 1 by 1 ಡೀಟೇಲ್ ತಿಳಿಸ್ಕೊಡ್ತೀವಿ. ಎಷ್ಟಿದೆ ಸರ್ ವ್ಯಾಗನರ್? 4 ಇದೆ ಸರ್. ಇವತ್ತು ಪ್ರೆಸೆಂಟ್ಲಿ 3 ತೋರಿಸ್ತೀನಿ. ಇನ್ನೊಂದು ವೆಹಿಕಲ್ ವಾಶಿಗೆ ಹೋಗಿದ್ ಬಂದಿಲ್ಲ. ಈಗ ನೀವೇನ್ ನೋಡ್ತಾ ಇದ್ದೀರಾ ಅವಳಿ ಜವಳಿ ಕಾರ್ ಅಂತ ಹೇಳ್ಬೋದು. ಅಂದ್ರೆ ಸ್ವಿಫ್ಟ್ ಸೇಮ್ ಕಲರ್ ಅಲ್ಲಿ 2,50,000 ರೂಪಾಯಿಗೆ ಈ ಗಾಡಿ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಈ ವೆಹಿಕಲ್ ನಾನು 3 ಲಕ್ಷ ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಅಲ್ಲಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ವೋಕ್ಸ್ ವ್ಯಾಗನ್ ಪೋಲೋ, ಅಂದ್ರೆ ನನ್ನ ಫೇವರೇಟ್ ಗಾಡಿ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು i20 ಇರುತ್ತೆ. ಸೊ ಅದ್ರ ನೆಕ್ಸ್ಟ್ ಗ್ರ್ಯಾಂಡ್ i10 ಇರುತ್ತೆ. ವೈಟ್ ಕಲರ್ ಡಸ್ಟರ್ ಬೇಡ ಅನ್ನೋರಿಗೆ ಸಿಲ್ವರ್ ಕಲರ್ ಕೂಡ ಇರುತ್ತೆ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ರಿ. ಸೊ ಫೈನಲಿ ನಿಮಗೋಸ್ಕರ ನಿಮ್ಮ ಬೇಲೆ ನೋಡ್ಬೋದು ಶ್ರೀ ವಿಷ್ಣು ಕಾರ್ಸ್ಗೆ ಬಂದಿದ್ದೀನಿ. ಹಾಸನ್ ಇರೋದು. ನಮ್ಮ ಜೊತೆ ವಿನಯ್ ಸರ್ ಕೂಡ ಇದ್ದಾರೆ. ಸರ್, ಶ್ರೀ ವಿಷ್ಣು ಕಾರ್ಸ್ ಅಡ್ರೆಸ್ ಹೇಳ್ಬಿಡಿ. ಸರ್, ನಮ್ಮ ಶ್ರೀ ವಿಷ್ಣು ಕಾರ್ಸ್ ಬಂದು ಹಾಸನಲ್ಲಿರೋದು. ಹಾಸನಲ್ಲಿ ಸಿಟಿ ಸೆಂಟ್ರಲ್ಲೇ KR-ಪುರಂ ಅಂತ ಹೇಳ್ಬಿಟ್ಟು ತುಂಬ ಜನ ಕನ್ಫ್ಯೂಷನ್ ಆಗಿ ಸರ್ ಶ್ರೀ ವಿಷ್ಣು ಕಾರ್ಸ್ ಅಂದರೆ ಬೆಂಗಳೂರಲ್ಲಿರೋದ ಅಂತ ಕನ್ಫ್ಯೂಷನ್ ಆಗ್ತಾ ಇರ್ತೀರಾ. ಇದು ಖಂಡಿತವಾಗ್ಲೂ ಹಾಸನಲ್ಲಿರೋದು ಸರ್. ಹಾಸನದಲ್ಲಿ KR-ಪುರಮಲ್ಲಿ 9ನೇ ಕ್ರಾಸಲ್ಲಿ ನಮ್ಮ ಶೋರೂಮ್ ಲೊಕೇಟೆಡ್ ಆಗಿರೋದು. ಈ ಅಡ್ರೆಸ್ ಹೇಳ್ತಾ ನಾನು ನಿಮ್ಮ ಕೃಷ್ಣವರು ಮತ್ತು ನಾನೇ ಸಂಚಾರಿ ನಮ್ಮ ಚಾನಲ್ನ ವೀಕ್ಷಕರೆಲ್ಲರೂ ನಮ್ಮ ಶ್ರೀ ವಿಷ್ಣು ಕಾರ್ಸ್ನ ಇವತ್ತಿನ ಈ ಒಂದು ವಿಡಿಯೋ ಶೂಟ್ಗೆ ಎಲ್ರಿಗೂ ಸುಸ್ವಾಗತ ಹೇಳ್ತಾ ಇದ್ದೀನಿ. ಖಂಡಿತ ನಮ್ಮಲ್ಲಿರುವಂಥ ಇವತ್ತು ಚಿಕ್ಕ ಪುಟ್ಟ ಗಾಡಿಯಿಂದ ದೊಡ್ಡ ಗಾಡಿವರೆಗೂ ಎಲ್ಲವೂ ಇದ್ದಾವೆ. ಅದನ್ನು ಇವತ್ತೊಂದು ಡೀಟೇಲಾಗಿ ಹೇಳೋ ಒಂದು ಸಣ್ಣ ಪ್ರಯತ್ನ ಮಾಡೋ ಥರ ಇವತ್ತು ವಿಡಿಯೋ ಮಾಡ್ತೀವಿ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಸರ್, ಎಲ್ಲರದ್ದು ಬಡವ್ರದ್ದು ಒಂದು ಬಂದು ಫಸ್ಟು ಎಲ್ಲದವ್ರದ್ದು ಒಂದು ನಮ್ಮ ಇಂಡಿಯಾದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು ಫಸ್ಟ್ ಕಾರ್ ಏನು ಅವ್ರದ್ದು ಒಂದು ಕನಸಿರುತ್ತೆ. ಆ ಕನಸು ಗಾಡಿಯಿಂದನೇ ಸ್ಟಾರ್ಟ್ ಮಾಡೋಣ. ಮಾರುತಿ 800. ಈ ಬಂದು ಮಾರುತಿ 800 2011 ಮಾಡಲದು AC ವೆಹಿಕಲ್. ಇದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇದೆ. ಈ ವೆಹಿಕಲ್ ನಾನು ಕನ್ವರ್ಷನ್ ಮಾಡಿ 1,35,000 ರೂಪಾಯಿಗೆ ಕರ್ನಾಟಕ ನಂಬರ್ ಜೊತೆ ಗಾಡಿ ಕೊಡ್ತಾ ಇದ್ದೀನಿ. ಮಾಡಲಲ್ಲಿ ಕನ್ಫ್ಯೂಷನ್ ಆಗಬೇಡಿ ಸರ್. 2011 ಮಾಡಲು 1 ಲಕ್ಷ ರೂಪಾಯಿ ಒಳಗಡೆ ಬರುವಂಥದ್ದು ಹಳೆ ಮಾಡಲ್ ಗಾಡಿಗಳ ರೇಟ್ನ ನಾವು ನೋಡ್ತಾ ಇದೀವಿ. 2003-4 ಗಾಡಿಗಳನ್ನೇ 1 ಲಕ್ಷ ರೂಪಾಯಿ ರೇಟ್ ಹೇಳ್ತಿರೋದು ಬೇರೆ ಯೂಟ್ಯೂಬರ್ಸು. ಬಟ್ ನಾನು 1,35,000 ರೂಪಾಯಿಗೆ 2011 ಮಾಡಲು ವಿತ್ AC ವೆಹಿಕಲ್, ರನ್ನಿಂಗ್ AC ಇರೋಂಥ ವೆಹಿಕಲ್ ಕೊಡ್ತಾ ಇದ್ದೀನಿ. ಓಕೆ, ಎಷ್ಟು ಓಡಿರ್ಬೋದು ಸರ್ ಇದು? ಸರ್, ಇದು 70,000 ಕಿಲೋಮೀಟರ್ ಓಡಿದೆ. ಓಕೆ, ಓನರ್ ಇದು? ಎರಡನೇ ಓನರು. ಸೆಕೆಂಡ್ ಓನರ್ ಆಗಿರುತ್ತೆ. ಎರಡನೇ ಓನರ್ ಆಗಿರುತ್ತೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಸೆಕೆಂಡ್ ಓನರ್ 800. ತುಂಬ ಜನ ಕೇಳ್ತಾನೆ ಇರ್ತೀರಾ. ಸೊ ಅವ್ರಿಗೋಸ್ಕರ ಇದು ಅಂತ ಹೇಳ್ಬೋದು ಗಾಡಿ. ಅದು 800 ವಿತ್ AC, 18-20+ ಮೈಲೇಜ್ ಬರುವಂಥ ಗಾಡಿ. ಸೊ ನೆಕ್ಸ್ಟ್ ಏನು ಸರ್? 3 ಆಲ್ಟೋ ಲೈನ್ ಬೈ. ಆಲ್ಟೋದಲ್ಲಿ ಇವತ್ತು ನಾವು 2010, 11, 12 ಅಂತ ಕಂಟಿನ್ಯೂಟಿ ವೆಹಿಕಲ್ ಇಟ್ಟಿದ್ವಿ. ಇದು 2010 ಮಾಡಲು LX ವೇರಿಯಂಟ್, ಸಿಂಗಲ್ ಓನರ್, 38,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಎಲ್ಲವೂ ಕೂಡ ಹೊಸ ಟೈರ್ ಇದೆ. ಇದರಲ್ಲಿ 38,000 ಕಿಲೋಮೀಟರ್ ಓಡಿಸಿ ಸಿಂಗಲ್ ಓನರ್ ಇದೆ. ಇದಕ್ಕೆ ನಾವು ಹೊಸ FC ಜೊತೆ 5 ವರ್ಷದ FC ಮತ್ತೆ ಹೊಸ ಇನ್ಶೂರೆನ್ಸ್ ಜೊತೆ ಈ ವೆಹಿಕಲ್ನ ಕರ್ನಾಟಕ ನಂಬರ್ ಮಾಡಿ 1,70,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 1,70,000. ಓಕೆ, 1,70,000ಗೆ. ಓಕೆ, ನೆಕ್ಸ್ಟ್ ಸರ್ ಹಾಗಾದ್ರೆ ಇದು ನೆಕ್ಸ್ಟ್ 2011 ಮಾಡಲಲ್ಲಿ ಇದು ಎಕ್ಸ್ಪ್ಲೋರ್ ಎಡಿಷನ್ ಸರ್. ಇದು ಎಕ್ಸ್ಪ್ಲೋರ್ ಎಡಿಷನ್ ಅಂತ ಹೇಳ್ಬಿಟ್ಟು ಕಂಪ್ನಿಯಿಂದಾನೇ ಬಂದಿರೋದು. ಇದರಲ್ಲಿ ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತೆ. ಮತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ಸ್ವಲ್ಪ ಕಲರ್ಸ್ ಚೇಂಜ್ ಬರುತ್ತೆ. ಈ ವೆಹಿಕಲ್ ಅಲ್ಲಿ ಬಾಡಿ ಕಲರ್ಡ್ ಬಂಪರ್ ಬರುತ್ತೆ. ಇದು ಸಿಂಗಲ್ ಓನರ್ಶಿಪ್ ಅಲ್ಲಿ ಇದೆ. 40,000 ಕಿಲೋಮೀಟರ್ ಓಡಿರೋಂಥ ವೆಹಿಕಲ್ ಇದು. ಈ ವೆಹಿಕಲ್ ನಾನು 2 ಲಕ್ಷ ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 2 ಲ್ಯಾಕ್ಸ್ಗೆ 2011 ಲಿಮಿಟೆಡ್ ಎಡಿಷನ್ ಎಕ್ಸ್ಪ್ಲೋರ್ ಎಡಿಷನ್. ಓಕೆ, ನೆಕ್ಸ್ಟ್ 2012 ಮಾಡಲ್ ಇದೆ. LXi ವೇರಿಯಂಟ್, 40,000 ಕಿಲೋಮೀಟರ್ ಓಡಿದೆ. ಇದು ಎಲ್ಲವೂ ಹೊಸ ಟೈರ್ ಇದೆ. ಸೆಕೆಂಡ್ ಓನರ್ಶಿಪ್ ಅಲ್ಲಿ ಇದೆ. ಈ ವೆಹಿಕಲ್ ಕೂಡ ನಾನು 2 ಲಕ್ಷ ರೂಪಾಯಿ ಕರ್ನಾಟಕ ನಂಬರ್ ಮಾಡಿ ಗಾಡಿ ಕೊಡ್ತಾ ಇದ್ದೀನಿ. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 3 ಸರ್ 38, 42, 40 ಎಲ್ಲ ಕೂಡ 50,000 ಒಳಗಡೆ. ಎಲ್ಲವೂ 50,000 ಕಿಲೋಮೀಟರ್ ಒಳಗಡೆ ಓಡಿರೋಂಥದ್ದು. ಎಲ್ಲವೂ ಕೂಡ ಜಿನ್ಯೂನ್ ಆಗಿ ಮೇಂಟೈನ್ ಆಗಿರೋಂಥ ವೆಹಿಕಲ್. ಎಲ್ಲವನ್ನು ನಾವು ಕೂಡ ನಮಗೊಂದು ಆಲ್ಮೋಸ್ಟ್ 95-98% ನಮಗೆ ವೆಹಿಕಲ್ ಬೆಂಗಳೂರಿಂದನೇ ತರೋಂಥ ಚಾನ್ಸ್ ಆಗೋದು. ವೆಹಿಕಲ್ ಬೈ ಮಾಡಿದ್ರು ಬೆಂಗಳೂರು ಮಾಡಿರ್ತೀವಿ, ಅಥವಾ ಇಲ್ಲ ಹೊರಗಡೆ ಸ್ಟೇಟಲ್ಲಿ ಮಾಡಿದ್ರು ಕೂಡ ಬೆಂಗಳೂರಿಗೆ ನಮಗೆ ಟ್ರಾನ್ಸಿಟಲ್ಲಿ ಬರುತ್ತೆ. ಟ್ರಾನ್ಸಿಟ್ ಆದಂಥ ವೆಹಿಕಲ್ನ ನಾವು ಬೆಂಗಳೂರಿಗೂ ಬಂದಿದ್ದ ವೆಹಿಕಲ್ನ ಡ್ರೈವಿಂಗಲ್ಲಿ ತರ್ತೀವಿ ನಮ್ಮ ಹಾಸನಿಗೆ. ಅಲ್ಲಿಂದ ನಮಗೊಂದು 180 ಕಿಲೋಮೀಟರ್ ಹಾಸನ್ ಡಿಸ್ಟೆನ್ಸ್ ಇದೆ. 180 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮಗೆ ಯಾವುದೇ ರೀತಿ ಹೀಟಿಂಗ್ ಇಶ್ಯೂ, ಕ್ಲಚ್ ಇಶ್ಯೂ ಅಥವಾ ಗೇರ್ ಬಾಕ್ಸಲ್ಲಿ ಅಬ್ನಾರ್ಮಲ್ ನಾಯ್ಸು ಈ ಥರದ್ದು ಯಾವುದೇ ಇಶ್ಯೂ ಇದ್ರೂ ಕೂಡ ನಾವು ತಂದು ಅದನ್ನು ರಿಫರ್ ಮಾಡಿರ್ತೀವಿ. ಆಲ್ಮೋಸ್ಟ್ ಲೋ ಮೈಲೇಜ್ ವೆಹಿಕಲ್ ಆಗಿರೋದ್ರೆ ಯಾವುದ್ರಲ್ಲೂ ಆ ಥರ ಇಶ್ಯೂಸ್ ಬಂದಿಲ್ಲ ಇದುವರೆಗೂ. ಅದೊಂದು ನಾನು ಜನರಿಗೆ ಭರವಸೆ ಕೊಡ್ಬೋದು. ಯಾಕೆಂದರೆ 180 ಕಿಲೋಮೀಟರ್ ಬರುವಾಗ ಗಾಡೀಲಿ ಯಾವ್ದಾದ್ರು ಓವರ್ ಹೀಟಿಂಗ್ ಇಶ್ಯೂ ಆ ಥರ ಇದ್ದರೆ ಬಂದಿರುತ್ತೆ. ಆ ಥರದ್ದು ಯಾವುದು ಬಂದಿರಲ್ಲ. ಹಂಗಾಗಿ ನಾವು ಖುದ್ದಾಗಿ ಓಡಿಸ್ಕೊಂಡು ಬರ್ತೀವಿ. ನಾನು ಅಥವಾ ನನ್ನ ತಮ್ಮ ಈ ಥರ ನಾವು ಇಬ್ಬರೇ ಓಡಿಸ್ಕೊಂಡು ಬರೋದು ಜಾಸ್ತಿ. ಹಂಗಾಗಿ ಅದರ ಫಿಸಿಕಲ್ ಕಂಡೀಷನ್ ಚೆಕ್ ಮಾಡಿ ಅದನ್ನು ರೆಡಿ ಮಾಡಿಬಿಟ್ಟೆ ಗಾಡಿ ಸೇಲಿಂಗ್ ನಿಲ್ಲಿಸಿರ್ತೀವಿ.
ಸರ್ ಬಂದ ತಕ್ಷಣ ಕಣ್ ಕುಕ್ಕಿದ್ದು ಇದೇ ಕಲರ್ ಸರ್. ಅದು ಕೂಡ ಸರ್ ಇದು excellent ನಾವು condition ಈ ಇರೋಂಥದ್ದು. ಟಾಟಾ ವೆಹಿಕಲ್ ಅಲ್ಲಿ ತುಂಬಾ ಕಡಿಮೆ ನಾವು ಗಾಡಿ ತರೋಂಥದ್ದು. ಈ ಟಾಟಾ ವೆಹಿಕಲ್ ಜನರಿಗೆ ಏನೋ ಒಂಥರ ಕಂಪ್ಲೇಂಟ್ ಇರೋ ವೆಹಿಕಲ್, ರಸ್ಟಿಂಗ್ ಇರುತ್ತೆ, ಆ ಥರದಲ್ಲಿ ಇರುತ್ತೆ ಅಂತೇಳಿ ನಾವು ತುಂಬಾ ಕಡಿಮೆ ವೆಹಿಕಲ್ ತರೋದು. ಓಕೆ. ಇದೊಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ವೆಹಿಕಲ್, ತುಂಬಾ ಕಡಿಮೆ ರನ್ ಆಗಿರುವಂತ ವೆಹಿಕಲ್ ಇದು. 29,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿದೆ. TDI ಇಂಜಿನ್, ವಿಸ್ಟಾದಲ್ಲಿ ಬಂದು ಕ್ವಾಡ್ರಾ ಜೆಟ್ ಮತ್ತೆ TDI ಅಂತ ಎರಡು ತರ ಇಂಜಿನ್, ಡೀಸೆಲ್ ಅಲ್ಲಿ ಬರುತ್ತೆ, ಅದು ಬಿಟ್ಟರೆ ಪೆಟ್ರೋಲ್ ಇಂಜಿನ್ ಅಂತ ಬರುತ್ತೆ. ಇದು TDI ಇಂಜಿನ್ ಇರುವಂತ ವೆಹಿಕಲ್. 20 ಕಿಲೋಮೀಟರ್ ಮೈಲೇಜ್ ಅಶ್ಯೂರ್ಡ್ ಆಗಿ ಬರುತ್ತೆ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಎಲ್ರಿಗೂ ಗೊತ್ತಿರೋದು TDI ಇಂಜಿನ್ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅನ್ನೋದು. ಖಾಲಿ 29,000 ಕಿಲೋಮೀಟರ್ ಓಡಿದೆ, ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಆಗಿಲ್ಲ, ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿಲ್ಲ ಗಾಡಿ. ಎಲ್ಲವೂ 5 ಟೈರು ಕೂಡ ಇನ್ನು ಫ್ಯಾಕ್ಟ್ರಿ ಫಿಟೆಡ್ ಟೈರ್ ಅಲ್ಲಿ ಇದೆ. ನನಗೆ ಅನಿಸ್ತಂಗೆ ಪ್ರೈಸ್ ತುಂಬಾ ಜಾಸ್ತಿ ಅನಿಸ್ಬೋದು, ಬಟ್ ನಾವು ಇದಕ್ಕೆ ಕಡಿಮೆ ಓಡಿದೆ ಅನ್ನೋ ಕಾರಣಕ್ಕೆ ನಾವು ದೊಡ್ಡ ಪ್ರೈಸ್ ಕೊಟ್ಟು ತಂದಿದ್ದೀವಿ. ಈ ವೆಹಿಕಲ್ ನಾನು 1,90,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಒರಿಜಿನಲ್ ವೆಹಿಕಲ್, ಡೀಸೆಲ್ ಅಲ್ಲಿ 29,000 ಓಡಿರೋಂಥ ವೆಹಿಕಲ್. ಯಾರು ಟಾಟಾ ಗಾಡಿನ ಲೈಕ್ ಮಾಡಿ ಬೇಕು ಅನ್ನೋರಿದ್ರೆ ಈ ಗಾಡಿನ ಟ್ರಸ್ಟ್ ಮಾಡಿ ತಗೋಬಹುದು. ಇಂಡಿಕಾ ವಿಸ್ಟಾ. ಓಕೆ. ನೆಕ್ಸ್ಟ್ ಸರ್ ಆನೆ, ಪ್ರತಿಯೊಬ್ಬರು ಕೂಡ ಕೇಳುವಂತ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸ್ ಅಲ್ಲಿ ಇದೆಯಾ ಸರ್ ಇದುವೆ? ಸರ್ ಇದು ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತೀನಿ. ಇದು ಒಬ್ರು ಕಸ್ಟಮರು ನಮಗೆ ಪಾರ್ಕ್ ಅಂಡ್ ಸೆಲ್ಲಿಂಗ್ ನಿಲ್ಸೋಗಿರೋಂಥ ವೆಹಿಕಲ್. 2006ನೇ ಮಾಡಲು ವೆಹಿಕಲ್ ಇದು. ಸ್ಕಾರ್ಪಿಯೋ CID ಇಂಜಿನ್ ಜೊತೆ ಬರುತ್ತೆ. SLX ವೇರಿಯಂಟ್ ಇದು. 7 ಸೀಟರು, 4 ಓನರ್ಶಿಪ್ ಆಗಿದೆ. ರೇಟು ನಾನು ಕಡಿಮೆಲೆ ಕೊಡ್ತಾ ಇದ್ದೀನಿ. 1,85,000 ರೂಪಾಯಿಗೆ ಈ ವೆಹಿಕಲ್ ಕೊಡ್ತೀನಿ ಸರ್. FC ಇನ್ಶೂರೆನ್ಸ್ ಎರಡೂ ಕೂಡ ಲೈವ್ ಇದೆ. ಅಂದ್ರೆ ನಿಮಗೆ ಎರಡು ಕೂಡ ನವೆಂಬರ್ ವರೆಗೂ ಇನ್ಶೂರೆನ್ಸ್ ಇದೆ. ನೆಕ್ಸ್ಟ್ 2026 ಸೆಪ್ಟೆಂಬರ್ ವರೆಗೂ ಫಿಟ್ನೆಸ್ ರನ್ನಿಂಗ್ ಇದೆ. 1,85,000ಕ್ಕೆ ಈ ವೆಹಿಕಲ್ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮ್ಯಾಗ್ವಿಲ್ ಕೂಡ ಇದೆ, ಎಕೋಮಾ ಟೈರ್ಸ್ ಇದೆ. ಗಾಡಿ ನಾವು ಕಸ್ಟಮರ್ ವೆಹಿಕಲ್ ನಮ್ಮ ಊರಲ್ಲಿ ಇವತ್ತೆಲ್ಲ ಸ್ವಲ್ಪ ಬಿಸಿಲು ನೋಡ್ತಾ ಇರೋದು ನಾವು. 15 ದಿವಸದಿಂದ ಬಿಸಿಲು ನೋಡಿರ್ಲಿಲ್ಲ, ಮಳೆಯಲ್ಲಿ ಸ್ವಲ್ಪ ಗಲೀಜಾಗಿದೆ. ವಾಶ್ ಮಾಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡ್ತೀನಿ. ವಿತ್ ಅಲಾಯ್ಸ್ ಜೊತೆ ಇದೆ. 1,85,000 ರೂಪಾಯಿಗೆ ಇದನ್ನ ಮಾಡ್ಕೊಡ್ತೀನಿ. ಯಾರು ಒಂದು SUV ವೆಹಿಕಲ್ ನ ಫ್ಯಾಮಿಲಿ ಕಾರ್ ಆಗಿ ಟ್ರೈ ಮಾಡ್ತಾ ಇದ್ರೆ 7 ಸೀಟರ್ 7 ಸೀಟರ್ ಅಂತ ಹೇಳ್ಬಿಟ್ಟು ಈ ವೆಹಿಕಲ್ ನ ನೋಡಿ ತಗೋಬಹುದು. ಸಣ್ಣ ಪುಟ್ಟ ಖರ್ಚು ಇರುತ್ತೆ, ಅದು ಮಾಡ್ಕೋಬೇಕು. ವಿಷ್ಣು ಕಾರ್ಸ್ ಅಲ್ಲಿ ಹೈ ಡಿಮ್ಯಾಂಡೆಡ್ ಕಾರ್ ರೇಟ್ಸ್ ಯಾವಾಗಲೂ ನಾವು ಶೋರೂಮ್ ಓಪನ್ ಮಾಡೋದಕ್ಕಿಂತನೂ ಕಡಿಮೆ ಅಂದ್ರೆ 150 ರಿಡ್ಸ್ ಕೊಟ್ಟಿದ್ದೀವಿ ಸರ್. ಇದು 2011 ಮಾಡಲು ರಿಡ್ಸ್, ಸೆಕೆಂಡ್ ಓನರ್ ಇದೆ. VXI ವೇರಿಯಂಟ್, ಪೆಟ್ರೋಲ್ ಅಲ್ಲಿ VXI ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. 63,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಈ ವೆಹಿಕಲ್ ನ ನಾನು 2,90,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಜೊತೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. VXI 2011 ನೆಕ್ಸ್ಟ್ ಇಯರ್ ಫಿಟ್ನೆಸ್ ರಿನ್ಯೂವಲ್ ಬರುತ್ತೆ. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. 70+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. Hyundai i10 ಇವತ್ತು ನಮ್ಮ ಹತ್ರ 3 ಗಾಡಿ ಇದೆ ಸರ್. 2010 ಓಲ್ಡ್ ಶೇಪು, 2010 ನ್ಯೂ ಶೇಪು, 2013 3 ವೆಹಿಕಲ್ ಇದೆ. ಒಂದೊಂದಾಗಿ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. 2010 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್, 78,000 ಕಿಲೋಮೀಟರ್ ಓಡಿದೆ. ಈ ವೆಹಿಕಲ್ ನಾನು ವಿತ್ ಫಿಟ್ನೆಸ್ ರಿನ್ಯೂವಲ್ ಜೊತೆ 2,35,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2,35,000 ಎಷ್ಟು ಹೊಡಿತಿದ್ರಿ? 78,000 ಸ್ಪೋರ್ಟ್ಸ್ ವೇರಿಯಂಟ್. ನೆಕ್ಸ್ಟ್ ಇನ್ನೊಂದು ಸ್ಪೋರ್ಟ್ಸ್ ವೇರಿಯಂಟ್ ಇದೆ. ಇದು ಫಿಟ್ನೆಸ್ ಇನ್ನು ನೆಕ್ಸ್ಟ್ ನಿಮಗೆ ನವೆಂಬರ್ ಅಲ್ಲಿ ಬರುತ್ತೆ. ಈ ವೆಹಿಕಲ್ ಕೂಡ ನಾನು 2,35,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಇದು ಫಿಟ್ನೆಸ್ ರಿನ್ಯೂವಲ್ ಆಗಿರಲ್ಲ, ನೆಕ್ಸ್ಟ್ ನೀವು ಫಿಟ್ನೆಸ್ ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಇದು 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್. 2010 ನ್ಯೂ ಶೇಪು. ಇದು 2010ರಲ್ಲಿ ಓಲ್ಡ್ ಶೇಪು, ಇದು 2010ರಲ್ಲಿ ನ್ಯೂ ಶೇಪು. ಸೊ ನೆಕ್ಸ್ಟ್ ಸರ್ ಇದು 2013 ಮಾಡಲು, ಸೆಕೆಂಡ್ ಓನರ್ ಇದೆ ವೆಹಿಕಲ್. ಇದು 60,000 ಕಿಲೋಮೀಟರ್ ಡ್ರಿವನ್ ಆಗಿರೋಂಥದ್ದು. ಮ್ಯಾಗ್ನಾ ವೇರಿಯಂಟ್ ಇದು. ಅವೆರಡು ಗಾಡಿ ಕೂಡ ಸ್ಪೋರ್ಟ್ಸ್ ಆಗಿತ್ತು. ಇದು ಮ್ಯಾಗ್ನಾ. ಇದರಲ್ಲಿ AC ಪವರ್ ಸ್ಟೇರಿಂಗು, ಆಲ್ಫೋರ್ಡ್ ಪವರ್ ವಿಂಡೋ ಬರುತ್ತೆ, ವಿತ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಈ ವೆಹಿಕಲ್ ನಾನು 2,90,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಯಾವಾಗಲೂ ವಿಷ್ಣು ಕಾರ್ಸ್ ಬಂದಾಗ ಇಂಟೀರಿಯರ್ ಎಲ್ಲ ತೋರಿಸ್ತಾ ಇರ್ತೀವಿ, ಬಟ್ ವಿಡಿಯೋ ಲೆಂತ್ ಆಗೋದು ಬೇಡ ಅಂತ ಅದನ್ನು ಸ್ಕಿಪ್ ಮಾಡ್ತಾ ಇದೀವಿ. ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಿದ್ರು ಕೂಡ ಸರ್ ಒಂದು ನಂಬರ್ ನಾವೇನು ಕೊಟ್ಟಿರ್ತೀವಿ ವಿಡಿಯೋ ಮೇಲೆ ಅವ್ರು ಮಾಡಿದ್ರೆ ಕಾಲ್ ಮಾಡಿ ನಾವು ಡೀಟೇಲ್ಸ್ ಹೇಳ್ತೀನಿ. ಫೋಟೋಸ್ ಇದ್ರೆ ಫೋಟೋ ಶೇರ್ ಮಾಡ್ತೀನಿ. ಕ್ಯಾಟ್ಲಾಗ್ ಇದೆಯಾ ಸರ್ ನಿಮ್ದು? ಸರ್ ಕ್ಯಾಟ್ಲಾಗ್ ನಮಗೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಫೋಟೋಸ್ ತಗೊಂಡ್ರೆ ಅಪ್ಲೋಡ್ ಮಾಡಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಇನ್ ಫ್ಯೂಚರ್ಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಹಾಗೆ ನಮ್ದು ಶ್ರೀ ವಿಷ್ಣು ಕಾರ್ಸ್ ಹಾಸನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾಡಿದೀವಿ. ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದರಲ್ಲೂ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೂ ಪೋಸ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಖಂಡಿತ ಸರ್, ಮಾಡೇ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಶೋರೂಮ್ ವಿಡಿಯೋ ಮಾಡಿ ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಈಗ ವ್ಯಾಗನರ್ ಸರ್ ಲೋ ಮಾಡ್ಲಿಂದ ಮೇಲೆ ಬಂದ್ಬಿಡೋಣ. ಎಷ್ಟಿದೆ ಸರ್ ವ್ಯಾಗನರ್? 4 ಇದೆ ಸರ್. ಇವತ್ತು ಪ್ರೆಸೆಂಟ್ಲಿ 3 ತೋರಿಸ್ತೀನಿ. ಇನ್ನೊಂದು ವೆಹಿಕಲ್ ವಾಶಿಗೆ ಹೋಗಿದ್ದು ಬಂದಿಲ್ಲ. ಈ 3 ಇದೆ, ತೋರಿಸ್ತೀನಿ ಇಲ್ಲಿ. ಸೊ ವ್ಯಾಗನರ್ ಇದು ಸರ್ LXI ವೇರಿಯಂಟ್ 2009 2009 ಮಾಡಲ್ LXI ವೇರಿಯಂಟ್, ಸೆಕೆಂಡ್ ಓನರ್. ಫಿಟ್ನೆಸ್ ಕೂಡ ರಿನ್ಯೂವಲ್ ಆಗಿದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಮರೂನ್ ರೆಡ್ ಕಲರ್ ಇದೆ ಈ ವೆಹಿಕಲ್. ಈ ವೆಹಿಕಲ್ ನಾನು 1,90,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 190ಕ್ಕೆ. ಬೆಂಗಳೂರು K05 ನಂಬರ್ ಈ ವೆಹಿಕಲ್. ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಇದು ಸರ್ ಇದು 2014 ಮಾಡಲ್ ವ್ಯಾಗನರ್ VXI. AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್, ರಿಯರ್ ವೈಪರ್, ಡಿಫಾಗರ್, ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಇಷ್ಟು ಬರುತ್ತೆ. ಈ ವೆಹಿಕಲ್ ನಾನು 3,10,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 14 ಮಾಡಲ್. ಎಷ್ಟು ಹೊಡಿದೆ ಇದು? 67,000.
67,000. ಸೊ ನೆಕ್ಸ್ಟ್ ಈ ವ್ಯಾಗನರ್ BXA ವೇರಿಯಂಟ್. ಇದು VXA ವೇರಿಯಂಟ್ ಸೇಮ್ ವೇರಿಯಂಟ್ ಇದೆ ಸರ್. ಇದನ್ನ ನಾನು 3,65,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 16 ಮಾಡಲ್ ಇದು, 2016 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 65,000 ಓಡಿದೆ. 3,65,000 ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 3,65,000ಕ್ಕೆ ನಾನು ನಿಮಗೆ ಫ್ರಂಟ್ ವ್ಯೂ ಕೂಡ ತೋರಿಸ್ಕೊಟ್ಬಿಡ್ತೀನಿ. ಸೊ ಈ ವ್ಯಾಗನರ್ದು, ಯಾಕಂದ್ರೆ ತುಂಬ ಜನ ನನಗೆ ವ್ಯಾಗನರ್ಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಸೊ ನಿಮಗೋಸ್ಕರ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ವ್ಯಾಗನರ್. ಸೊ ಬೇಕನ್ನೋರು ಇದಕ್ಕೂ ಕೂಡ ಕಾಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ 2011 ಮಾಡಲು, ಓಕೆ, ಸಿಂಗಲ್ ಓನರ್ಶಿಪ್ ಅಲ್ಲಿ ಇದೆ. 20,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಕೆಲವರು ವಿಷ್ಣು ಕಾರ್ಸ್ ಅಲ್ಲಿ ಲೋ ಮೈಲೇಜ್ ಅದು ಹೆಂಗೆ ಸಾಧ್ಯ, ಎಲ್ಲ ಬರೀ ಲೋ ಮೈಲೇಜ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಡೌಟ್ ತಿಳಿತಾರೆ. ನಾವು ಆ ತರ ಡೌಟ್ ತಿಳಿದಾಗ ನಾನೇ ಹೇಳ್ತೀನಿ ಸರ್, ಹಂಗಾದ್ರೆ ಕಿಲೋಮೀಟರ್ನ ಕನ್ಸಿಡರ್ ಮಾಡಬೇಡಿ, ಫಿಸಿಕಲ್ ಕಂಡೀಷನ್ ಮೇಲೆ ನೋಡಿ ಗಾಡಿ ತಗೊಂಬಿಡಿ. ಮೀಟರ್ ಬೇಡ ಸರ್, ಅದನ್ನ ಮೀಟರ್ ಕನ್ಸಿಡರ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಟ್ರಸ್ಟ್ ಇದ್ದವರು ಟ್ರಸ್ಟ್ ಮಾಡಿ ತಗೊಳ್ಳಿ. ಈ ವೆಹಿಕಲ್ 2011 ಮಾಡಲನ್ನ ನಾನು ಜಸ್ಟ್ 2,15,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2,15ಕ್ಕೆ. 2011 ಮಾಡಲು ಸಿಂಗಲ್ ಓನರ್ ವಿತ್ ಕರ್ನಾಟಕ ನಂಬರ್ ಜೊತೆ ಟ್ರಾನ್ಸ್ಫರ್ ಕೂಡ ಸೇರಿ 2,15,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಇದರಲ್ಲಿ AC ಪವರ್ ಸ್ಟೇರಿಂಗು, ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ. ಓಕೆ, ಫ್ರಂಟ್ ಟು ಪವರ್ ವಿಂಡೋಸ್. 2015 ಮೇಲೆ 10 ವರ್ಷದ ಒಳಗಿನ ಗಾಡಿಗೆ ಕೆಲವರು ವಾರಂಟಿ ಕೇಳ್ತಾರೆ. ನಾವು ಇಷ್ಟು ವರ್ಷದಲ್ಲಿ ಗಾಡಿ ಕೊಟ್ಟರೋ ಯಾವ ಕೂಡ ಪ್ರಾಬ್ಲಮ್ ಬಂದಿಲ್ಲ, ದೇವ್ರ ದಯೆಯಿಂದ ಭಗವಂತನ ಹೆಸರಲ್ಲಿ ಶೋರೂಮ್ ನಡೆಸ್ತಾ ಇದೀವಿ. ಆದರೂ ಕೆಲವರು ಫೋನ್ ಮಾಡಿ ಸರ್ ವಾರಂಟಿ ಏನಾದರೂ ಕೊಡ್ತೀರಾ ಅಂತ ಕೇಳ್ತಿರ್ತೀರಾ. ಅದಕ್ಕೋಸ್ಕರ ಒಬ್ಬರ ಜೊತೆ ನಾವು ಈಗ ಟೈ ಅಪ್ ಆಗ್ತಾ ಇದೀವಿ. 10 ವರ್ಷದ ಒಳಗಿನ ವೆಹಿಕಲ್ಗೆ ನಾವು ಈಗ ವಾರಂಟಿ ಕೂಡ ಕೊಡ್ತಾ ಇದೀವಿ. ಮತ್ತು ನಾನು ಈಗೇನು ತೋರಿಸ್ತಾ ಇದ್ದೀನಿ ವೆಹಿಕಲ್ಸ್ ಎಲ್ಲದಕ್ಕೂ ನಮ್ಮ ಶ್ರೀ ವಿಷ್ಣು ಕಾರ್ಸ್ ಕಡೆಯಿಂದ ಎವ್ರಿ ವೆಹಿಕಲ್ಗೆ, ಈಗ ಆಲ್ಟೋ ಆದರೆ 3 ಲೀಟ್ರ್ ಇಂಜಿನ್ ಆಯಿಲ್ ಬರುತ್ತೆ, ಫಾರ್ಚುನರು, ಇನೋವಾ, ಡಸ್ಟರ್ ಈ ಥರದಲ್ಲಾದರೆ 7 ಲೀಟ್ರ್, ಸ್ಕಾರ್ಪಿಯೋರ್ಗೂ 7 ಲೀಟ್ರ್ ಇಂಜಿನ್ ಆಯಿಲ್ ಬರುತ್ತೆ. ಯಾವುದೇ ವೆಹಿಕಲ್ ಆದರೂ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿ ನಾವು ಗಾಡಿ ಕೊಡ್ತಾ ಇದೀವಿ ಡೆಲಿವರಿನಿ. ಸರಿ, ಓಕೆ, ತಗೊಳ್ಳೋರಿಗೆ ಏನು ಮಾಡ್ಸಂಗಿಲ್ಲ, ತಗೊಳ್ಳೋರಿಗೆ ಅಲ್ಲಿಂದ 10,000 ಕಿಲೋಮೀಟರ್ ನೆಕ್ಸ್ಟ್ ಸರ್ವಿಸ್ ಪೀರಿಯಡ್ ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ನಾವೊಂದು ನಮ್ಮ ಕಡೆಯಿಂದ ಕೊಡುಗೆ ಕೊಡ್ತಾ ಇದೀವಿ. ಯಾಕೆಂದ್ರೆ ಅವ್ರು ತಗೊಂಡೋದಾಗ ಮೆಕ್ಯಾನಿಕ್ ಅವರಿಗೆಲ್ಲ ಏನೆಲ್ಲ ಹೇಳ್ಬೋದೇನೋ, ಹಂಗಾಗಿ ನಾವೇ ಮಾಡಿಸ್ಕೊಡ್ತಾ ಇದೀವಿ. ಅದು ಅವ್ರು ಬಂದ ಮೇಲೆನೆ, ಫಸ್ಟೇ ಮಾಡಿಸಿಡಲ್ಲ. ಕಸ್ಟಮರ್ ಗಾಡಿ ಬೈ ಮಾಡಿದ್ಮೇಲೆ 1 ಅವರ್ ಒಳಗಡೆ ಇಲ್ಲೇ ಪಕ್ಕದಲ್ಲೇ ನಮ್ಮ ಗೊತ್ತಿರೋರು ಗ್ಯಾರೇಜ್ ಇದೆ, ಅಲ್ಲಿ ಪ್ರಿಫರ್ಡ್ ಏನು ಆ ಗಾಡಿಗೆ ಗ್ರೇಡ್ ಮೆನ್ಷನ್ ಆಗಿರುತ್ತೆ ಬ್ರ್ಯಾಂಡೆಡ್ ಆಯಿಲ್ನೇ ನಾವು ಹಾಕಿ ಆಯಿಲ್ ಚೇಂಜ್ ಮಾಡಿ ಗಾಡಿ ಡೆಲಿವರಿ ಕೊಡ್ತೀವಿ. ಓಕೆ, ಈಗ ನೀವೇನ್ ನೋಡ್ತಾ ಇದ್ದೀರಾ ಅವಳಿ ಜವಳಿ ಕಾರ್ ಅಂತ ಹೇಳ್ಬೋದು. ಅಂದ್ರೆ ಸ್ವಿಫ್ಟ್ ಸೇಮ್ ಕಲರ್ ಅಲ್ಲಿ ಇರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು ಸ್ವಿಫ್ಟ್ 2010 ಮಾಡಲು, ಎರಡರಲ್ಲೂ ಬರೋ ಇಂಜಿನ್ ಒಂದೇನೆ, ಗೇರ್ ಬಾಕ್ಸ್ ಒಂದೇನೆ, K ಸೀರೀಸ್ ಇಂಜಿನ್ ಬರೋದು. ಶೇಪ್ ಅದು ಅಪ್ಡೇಟೆಡ್ ಶೇಪ್, ಇದು ಓಲ್ಡ್ ಶೇಪ್ ಅಲ್ಲಿ ಇದೆ. ಕೆಲವರು ಈ ಶೇಪ್ ಲೈಕ್ ಮಾಡ್ತಾರೆ, ಕೆಲವರು ಆ ಶೇಪ್ ಲೈಕ್ ಮಾಡ್ತಾರೆ. ಅದಕ್ಕಾಗಿ ಎರಡನ್ನೂ ಇಟ್ಬಿಟ್ಟು ಒಂದೇ ಕಲರ್ ಎರಡು ಅಕ್ಕಪಕ್ಕ ನಿಲ್ಸಿದೀನಿ. ಇದು 2010 ಮಾಡಲು ವೆಹಿಕಲ್, K ಸೀರೀಸ್ ಇಂಜಿನ್ ಇದೆ, 40,000 ಕಿಲೋಮೀಟರ್ ಓಡಿದೆ. ಸಣ್ಣ ಪುಟ್ಟ ರೀಪೇಂಟ್ ಟಚ್ ಅಪ್ಸ್ ಆಗಿದೆ ಈ ವೆಹಿಕಲ್, ಸಿಂಗಲ್ ಓನರ್ಶಿಪ್. ಈ ವೆಹಿಕಲ್ ನಾನು 2,65,000 ರೂಪಾಯಿಗೆ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ, ಕರ್ನಾಟಕ ನಂಬರ್ ಜೊತೆ. 2,65,000 ರೂಪಾಯಿಗೆ 2010 K ಸೀರೀಸ್ ಇಂಜಿನ್. ಇದಕ್ಕಿಂತಲೂ ಕಡಿಮೆ ಕೊಡ್ತಾರೆ ಅಂದ್ರೆ ಸರ್, ಗಾಡಿ ಕಂಡೀಷನ್ ನೀವು ತಗೊಂಡಿದ್ರೆ ಇದಕ್ಕಿಂತಲೂ ಕಡಿಮೆ ತಗೊಬಂದ್ರೆ ಇದ್ರ ಪಕ್ಕದಲ್ಲಿ ನಿಲ್ಸಿ ಕಂಡೀಷನ್ ನಾನು ನಿಮಗೆ ಟ್ಯಾಲಿ ಮಾಡಿ ತೋರಿಸ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಚಾನ್ಸಸ್ ಕಡಿಮೆ, ತುಂಬಾ ಕಡಿಮೆ ಕೊಡೋದಕ್ಕೆ. ಈ ರೇಟಲ್ಲಿ ಇದ್ರೆ ನೀವೇನಾದ್ರು ತಗೊಂಡಿದ್ರೆ ತಗೊಬನ್ನಿ, ಎಕ್ಸಾಂಪಲ್ ನಾನು ತೋರಿಸ್ತೀನಿ ಏನ್ ಕಂಡೀಷನ್ ಡಿಫ್ರೆನ್ಸ್ ಏನಿರುತ್ತೆ ಅಂತ. ಇನ್ನೊಂದು ಇದೆ ಸೇಮ್ ಕಲರ್ ಇದೆ, ಟೈಪ್ 2 ಶೇಪ್. ಇದು 2012 ಮಾಡಲ್. ಇದು ಈ ಕಲರ್ ಒಂದು ಏನಂದ್ರೆ ಮೇಜರ್ ಡಿಫಾಲ್ಟ್, ಕಲರ್ ಬಿಸಿಲಿಗೆ ಫೇಡ್ ಆಗ್ಬಿಡುತ್ತೆ. ಏನು ಸನ್ಲೈಟಿಗೆ ಎಕ್ಸ್ಪೋಜರ್ ಆಗಿರುತ್ತೆ ಅದು ಫೇಡ್ ಆಗ್ಬಿಡುತ್ತೆ. ಸೈಡ್ ಅಲ್ಲಿ ಡಾರ್ಕ್ ಆಗಿರುತ್ತೆ, ಇದು ಡಿಫಾಲ್ಟ್. ಇಲ್ಲ ಅಂದ್ರೆ ಇದನ್ನ ರೀಪೇಂಟೇ ಮಾಡ್ಬೇಕಾಗುತ್ತೆ ನಾವು. ಈ ವೆಹಿಕಲ್ ನಾವೆಲ್ಲೂ ರೀಪೇಂಟ್ ಮಾಡಕ್ ಹೋಗಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಇದು ಕೂಡ 51,000 ಕಿಲೋಮೀಟರ್ ಓಡಿಸಿರುವಂತ ವೆಹಿಕಲ್. 3,50,000 ರೂಪಾಯಿಗೆ ಈ ವೆಹಿಕಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಇದು 2012 ಮಾಡಲು, ಸಿಂಗಲ್ ಓನರ್, K ಸೀರೀಸ್ ಇಂಜಿನ್ ಬರುತ್ತೆ. ಇದರಲ್ಲೂ ಕೂಡ ಎರಡು ಕೂಡ ಪೆಟ್ರೋಲೆ. ಡಿಸೈರ್ ಸರ್ 2010 ಮಾಡಲು, ಫಿಟ್ನೆಸ್ ರಿನ್ಯೂವಲ್ ಆಗಿ 1 ತಿಂಗಳಾಗಿದೆ ಅಷ್ಟೇ. ಬರೀ 2,50,000 ರೂಪಾಯಿಗೆ ಗಾಡಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. K ಸೀರೀಸ್ ಇಂಜಿನ್ ಇದೆ, VXI ವೇರಿಯಂಟ್, ಪೆಟ್ರೋಲ್ ಅಲ್ಲಿ, AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವಿತ್ ಅಲಾಯ್ಸ್. 2,50,000 ರೂಪಾಯಿಗೆ ಈ ಗಾಡಿ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓನರ್ ಎಷ್ಟು ಓಡಿದೆ ಸರ್ ಇದು? ಸರ್ ಇದು 75,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್ ಅಷ್ಟೇ. ಓಕೆ, ಸ್ವಿಫ್ಟ್ ಡಿಸೈರ್ ಸರ್ ಈಗ ಸ್ವಿಫ್ಟ್ ಡಿಸೈರ್ ಇದರಲ್ಲಿ ಓಲ್ಡ್ ಶೇಪ್, ನ್ಯೂ ಶೇಪ್ ಎರಡೂ ತರ ನಾವು ಕಂಪ್ಯಾರಿಟಿವ್ಲಿ ಗಾಡಿ ಇಟ್ಟಿದ್ದೀವಿ. ಇದೇ ಇದರಲ್ಲಿ ನೆಕ್ಸ್ಟ್ ನಿಮಗೆ 2012 ನ್ಯೂ ಶೇಪ್ ಅಂದ್ರೆ ಟೈಪ್ 2 ಶೇಪ್ ಕೂಡ ಸಿಗುತ್ತೆ, ಅದು ಕೂಡ ಇದೆ. ಇದು ಒಂದು ಟೈಪ್ 1 ಶೇಪ್. ಇದು 2011 ಮಾಡಲು, K ಸೀರೀಸ್ ಇಂಜಿನೇ ಬರುತ್ತೆ. ನೆಕ್ಸ್ಟ್ ನಾನು 2012 ತೋರಿಸ್ತೀನಿ, ಅದರಲ್ಲೂ ಕೂಡ K ಸೀರೀಸ್ ಇಂಜಿನ್ ಇರುತ್ತೆ, ಇದರಲ್ಲೂ K ಸೀರೀಸ್ ಇಂಜಿನ್ ಇರುತ್ತೆ. ಇದು VXI ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ ಅಂತದ್ದು. ಇದು 40,000 ಚೇಂಜ್, 42,000 43,000 ಕಿಲೋಮೀಟರ್, ಸ್ವಲ್ಪ ನಾನು ಮರ್ತಿದ್ದೀನಿ. 40,000 ಚೇಂಜ್ ಅಂತ ಕನ್ಫರ್ಮ್ ಇದೆ. ಈ ವೆಹಿಕಲ್ ನಾನು 3 ಲಕ್ಷ ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಅಲ್ಲಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಇದು ಕೂಡ ಸಿಂಗಲ್ ಓನರ್ ಸರ್. ಓಕೆ, ಸೊ ಸ್ವಿಫ್ಟ್ ಡಿಸೈರ್, ಸೊ ಬೇಕು ಅಂದ್ರೆ ಖಂಡಿತ ಕಾಲ್ ಮಾಡ್ಬೋದು. ಈಗ ಇನ್ನೊಂದು ಡಿಸೈರ್ ಇದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀವಿ. ಇದು 2012 ಮಾಡಲು, ಏನದ ಸ್ವಿಫ್ಟ್ ತೋರಿಸಿ ಅದರ ಇದು 2012 ಡಿಸೈರ್ ವೆಹಿಕಲ್. ಇದು ಸಿಲ್ಕಿ ಸಿಲ್ವರ್ ಕಲರ್ ಇದೆ. ಇದು 88,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಇದು ನಿಮಗೆ 3,50,000 ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್, VXI ವೇರಿಯಂಟ್, 3,50,000 ರೂಪಾಯಿಗೆ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಅಲ್ಲಿ ಸ್ವಿಫ್ಟ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೆ,
ಅದೇ ಪ್ರೈಸಲ್ಲಿ ಇಲ್ಲಿ ನಿಮಗೆ ಡಿಸೈರ್ ಕೂಡ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ ಡಿಫ್ರೆನ್ಸ್ ಏನಂದ್ರೆ ಕಿಲೋಮೀಟರ್ ಡಿಫ್ರೆನ್ಸ್, ಅದು 50,000 ಹೊಡಿದೆ, ಇದು 85,000 ಹೊಡಿದೆ. ಓಕೆ ಕಿಲೋಮೀಟರ್ ಮೇಲೆ ಡಿಫ್ರೆಂಟ್ ಇರುತ್ತೆ. ಇನ್ನೊಂದು ರಿಡ್ಸ್ ಇದೆ, ಹ್ಮ್. ZXi ವೇರಿಯಂಟ್. ಅವಾಗಲೇ ನಾನು ತೋರಿಸಿದ ವೇರಿಯಂಟ್ 2011 ಮಾಡಲಲ್ಲಿ VXi ವೇರಿಯಂಟ್ ತೋರಿಸಿದೆ. ಇದು 2013 ZXi ವೇರಿಯಂಟ್. ಯಾವಾಗಲೂ ಲೋ ಮೈಲೇಜ್ ವೆಹಿಕಲ್ ಬರುತ್ತಾ ವಿಷ್ಣು ಕಾರ್ಸ್ ಅಲ್ಲಿ ಅಂತ ಡೌಟ್ ಇರೋರಿಗೆ ಇದು ಹೈ ಮೈಲೇಜ್. ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. 1,26,000 ಕಿಲೋಮೀಟರ್ ಓಡಿದೆ. ಓಕೆ 1,26,000 ಕಿಲೋಮೀಟರ್ ಓಡಿರೋಂಥದ್ದು. ಈ ವೆಹಿಕಲ್ ನಾನು ಜಸ್ಟ್ 3 ಲಕ್ಷ ರೂಪಾಯಿಗೆ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2011 290, 3 ಲಕ್ಷ ರೂಪಾಯಿಗೆ 2013. ಓಕೆ ಯಾಕೆ ಅಂದ್ರೆ ಬಿಕಾಸ್ ಆಫ್ ಕಿಲೋಮೀಟರ್ಸ್. ಯಾವಾಗಲೂ ಯಾವಾಗ ಹೆಚ್ಚು ಕಿಲೋಮೀಟರ್ ಓಡಿರುತ್ತೆ ಆ ಗಾಡಿಗೆ ವ್ಯಾಲ್ಯೂ ಕಡಿಮೆ ಮಾಡಬೇಕು. ಕಡಿಮೆ ಓಡಿದಾಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಕೊಡಬೇಕು ಅನ್ನೋದು ಕಸ್ಟಮರಿಗೆ ಗೊತ್ತಾಗಬೇಕು. ಇದರಲ್ಲಿ ಫುಲ್ಲಿ ಲೋಡೆಡ್ ಬರುತ್ತೆ, ವಿತ್ ಅಲಾಯ್ಸ್ ಬರುತ್ತೆ ನಿಮಗೆ. 2 ಹೊಸ ಟೈರ್ ಇದೆ, 2 50% ಟೈರ್ ಇದೆ. ವೆಹಿಕಲ್ ರನ್ನಿಂಗ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ 3 ಲಕ್ಷ ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಅಂತಾನೆ ಹೇಳ್ಬೋದು. ಇದು ಮತ್ತೊಂದು ರಿಡ್ಜು ವಿಷ್ಣು ಕಾರ್ಸಲ್ಲಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಕೂಡ VXi ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟು ಮಾಡಲು ಸರ್. ಇದು 2009 ಮಾಡಲು VXi ವೇರಿಯಂಟು 47,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇವಾಗಷ್ಟೇ ಬಂದಿದೆ. ಇನ್ನೂ ಇದ್ರದ್ದು ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಇನ್ನೂ ಹೈಲೈಟ್ ಆಗಿ ಕಾಣ್ತಾ ಇದಾವೆ. ರಬ್ಬಿಂಗ್ ಪಾಲಿಶ್ ಮಾಡಿದ್ರೆ ಅದೆಲ್ಲ ಹೋಗುತ್ತೆ. ಜಸ್ಟ್ 2,50,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ನಾನು ಇದನ್ನ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಸಿಂಗಲ್ ಓನರ್ ವೆಹಿಕಲ್. ಸ್ವಿಫ್ಟ್ ತೋರಿಸ್ದೋ, ಡಿಸೈರ್ ತೋರಿಸ್ದೋ, ವ್ಯಾಗನರ್ ಕೂಡ ತೋರಿಸ್ಬಿಟ್ಟು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಬಲೆನೋ ಕೂಡ ಇರೋ ಥರ ಇರುತ್ತೆ ಸರ್. ಡೀಟೇಲ್ ಇದು ಸರ್. ಬಲೆನೋ ಈಗ ನಾನು ಇವತ್ತು ಈ ಒಂದು ಸೆಗ್ಮೆಂಟ್ ವೆಹಿಕಲ್ ಎಲ್ಲ ಒಂದೇ ಸೆಗ್ಮೆಂಟ್ ವೆಹಿಕಲ್ ಇಲ್ಲಿ ಎಲ್ಲ ಬ್ರ್ಯಾಂಡ್ ಇರಬೇಕು ಆ ಥರ. ಮಾರುತಿ, ಹುಂಡೈ, ಫೋಕ್ಸ್ ವ್ಯಾಗನ್ 3 ಬ್ರ್ಯಾಂಡಲ್ಲೂ ಕೂಡ ಒಂದೇ ಸೆಗ್ಮೆಂಟ್ ವೆಹಿಕಲ್ ಕೊಡ್ತೀನಿ. ಇದು ಒಂದು ಮಾರುತಿ ಬಲೆನೋ ಡೆಲ್ಟಾ ವೇರಿಯಂಟು. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS, ರಿಯರ್ ವೈಪರು, ಡಿಫಾಗರ್ ಇಷ್ಟು ಇರುವಂಥ ವೆಹಿಕಲ್. ಈ ವೆಹಿಕಲ್ನ ನಾನು 5,80,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಮಾಡೆಲ್ ಬಂದು 2017 ಪೆಟ್ರೋಲ್ ವೇರಿಯಂಟು, 60,000 ಕಿಲೋಮೀಟರ್ ಓಡಿದೆ. ಓಕೆ ಇದಕ್ಕೆ ಕಾಂಪೇರಿಟಿವ್ ಅಂದ್ರೆ ಕಾಂಪಿಟೇಷನ್ ಏನು ಮಾರ್ಕೆಟ್ ಅಲ್ಲಿ ಇರುತ್ತೆ i20 ಮತ್ತೆ ಪೋಲೋ, ಆ ವೆಹಿಕಲ್ ಇದ್ರ ಜೊತೆನೆ ನಾನು ತೋರಿಸ್ತಾ ಇದ್ದೀನಿ ಈಗ. ಇದು ಓನರ್ ಎಷ್ಟಾಗಿದೆ ಸರ್? ಇದು ಸಿಂಗಲ್ ಓನರ್, ಆಲ್ಮೋಸ್ಟ್ ಸಿಂಗಲ್ ಓನರ್ ಸರ್. ಕೆಲವೊಂದು ವೆಹಿಕಲ್ ಅಷ್ಟೇ ಸೆಕೆಂಡ್ ಓನರ್ ಬರುತ್ತೆ. ಇನ್ನು ಕಸ್ಟಮರ್ ಪಾರ್ಕ್ ಅಂಡ್ ಸೇಲಿಗೆ ಬಿಟ್ರೆ ಅಂತ ಒಂದು ಸ್ಕಾರ್ಪಿಯೋ 4 ಓನರ್ ನೋಡಿದ್ರಿ. ಅದು ಬಿಟ್ರೆ ವಿಷ್ಣು ಕಾರ್ಸ್ ಅಲ್ಲಿ ಯಾವಾಗಲೂ ಪ್ರಿಫರೆನ್ಸ್ ಜಾಸ್ತಿ ಫಸ್ಟ್ ಓನರ್ಗೆ. ಆಪ್ಷನ್ ಅಲ್ಲಿ ಗಾಡಿ ಚೆನ್ನಾಗಿತ್ತು ಅಂದ್ರೆ ಸೆಕೆಂಡ್ ಓನರ್ಗೆ, ಪ್ರೈಸಿಂಗ್ ಅಲ್ಲಿ ಬೇಕು ಅನ್ನೋರಿಗೆ. ಇಲ್ಲ ಅಂದ್ರೆ ಫಸ್ಟ್ ಓನರ್ ನಾವು ಪ್ರಿಫರ್ ಮಾಡೋದು. ಓಕೆ ಸರ್. ಬಲೆನೋ ತೋರಿಸ್ದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ವೋಕ್ಸ್ ವ್ಯಾಗನ್ ಪೋಲೋ ಅಂದ್ರೆ ನನ್ನ ಫೇವರೇಟ್ ಗಾಡಿ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು i20 ಇರುತ್ತೆ. ಸೊ ಅದ್ರ ನೆಕ್ಸ್ಟ್ ಗ್ರ್ಯಾಂಡ್ i10 ಇರುತ್ತೆ. ಈಗ 1 by 1 ಡೀಟೇಲ್. ಈಗ ಪೋಲೋಯಿಂದನೇ ಸ್ಟಾರ್ಟ್ ಮಾಡೋಣ ಸರ್. ಪೋಲೋಯಿಂದನೇ ಸ್ಟಾರ್ಟ್ ಮಾಡೋಣ ಸರ್. ಇದು 2018 ಮಾಡಲು ಟ್ರೆಂಡ್ ಲೈನು. ಈ ಟ್ರೆಂಡ್ ಲೈನ್ ಅಂದ ತಕ್ಷಣ ಮುಂಚೆ ಓಲ್ಡ್ ವರ್ಷನ್ ಫೋಕ್ಸ್ ವ್ಯಾಗನ್ ಪೋಲೋದಲ್ಲಿ ಏನಾಗುತ್ತೆ, ಬೇಸಿಕಲಿ ಕಂಪ್ಲೀಟ್ ಆಗಿ ಬೇಸಿಕ್ ಆಗಿ ಇರ್ತಿತ್ತು. ಬಟ್ ಇದು ಅಪ್ಡೇಟ್ ವರ್ಷನ್ ಅಲ್ಲಿ ಇದಕ್ಕೆ ಡ್ಯೂಯಲ್ ಏರ್ ಬ್ಯಾಗ್ ಬಂದಿರುತ್ತೆ. ಓಕೆ ಇದು AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ, 4 ಡೋರ್ ಎಲ್ಲ 2 ಡೋರ್ ಪವರ್ ವಿಂಡೋ ಇರುತ್ತೆ. ಏರ್ ಬ್ಯಾಗ್ಸ್ ಸೇಫ್ಟಿಗೆ ಅಂತ ಏರ್ ಬ್ಯಾಗ್ಸ್ ಇರುತ್ತೆ. ಅಲಾಯ್ ವೀಲ್ ಎಲ್ಲ ಬರೋದಿಲ್ಲ. ಮತ್ತೆ ಇದು ನ್ಯೂ ಜನರೇಷನ್ ವೆಹಿಕಲ್ 2018 ಒಳ್ಳೆ ಪಯೋನಿಯರ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಕಾಂಪೋನೆಂಟ್ಸ್ ಇದೆ. ಒಳ್ಳೆ ಮ್ಯೂಸಿಕ್ ಎಂಜಾಯ್ ಮಾಡೋರಿಗೆ ಒಳ್ಳೆ ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ಈ ವೆಹಿಕಲ್ ಇಂದ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವೆಹಿಕಲ್ನ ನಾನು 5 ಲಕ್ಷ ರೂಪಾಯಿ ಕೋಟ್ ಮಾಡಿದ್ದೀನಿ. 4,80,000 ರೂಪಾಯಿ ಬಂದ್ರೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಕಿಲೋಮೀಟರ್ ಅಷ್ಟೇ ತುಂಬಾ ಏನು ಓಡಿಲ್ಲ, 51,000 ಕಿಲೋಮೀಟರ್ ಅಷ್ಟೇ ಜೆನ್ಯೂನ್ ಆಗಿ ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ರೆಡ್ ಕಲರ್ ಫ್ಲಾಶ್ ರೆಡ್ ಅಲ್ಲಿ ಇದೆ, ನೋಡ್ತಾ ಇದ್ದೀರಾ. ನಾವೆಲ್ಲ ಈ ಸರಿ ಏನ್ ಮಾಡಿದೀವಿ, ಪೋಲೋ ಅಂದ್ರೆ ಯಾವ ಕಲರ್ ಮೂವ್ಮೆಂಟ್ ಇರುತ್ತೆ ಆ ಕಲರು, ಬಲೆನೋ ಅಂದ್ರೆ ಯಾವ ಕಲರ್ ಮೂವ್ಮೆಂಟ್ ಇದೆ ಅದೇ ಕಲರು, i20 ಅಂದ್ರೆ ಯಾವ ಕಲರ್ ಮೂವ್ಮೆಂಟ್ ಇರುತ್ತೆ ಅದೇ ಕಲರ್ ತರಿಸಿ ಇಟ್ಟಿದೀವಿ. ನೋಡೋಣ ಕಸ್ಟಮರ್ಗೆ ಯಾರ್ಯಾರಿಗೆ ಯಾವ್ದು ಲೈಕ್ ಆಗುತ್ತೆ ಅಂತ. ಇದು ಇನ್ನೊಂದ್ಸಲ ಮಾಡಲ್ ಹೇಳ್ಬಿಡಿ. 2018 ಸರ್. ನಾನೀಗ 4,80,000. 5,80,000 ಮಾರುತಿ ಕಂಪ್ನಿ, ಫೋಕ್ಸ್ ವ್ಯಾಗನ್ ಕಂಪ್ನಿ ಜಸ್ಟ್ 4,80,000. ಅದು ಕೂಡ ಸೇಫ್ಟಿ ಗಾಡಿ. ಇವೆರಡು ಪೆಟ್ರೋಲ್ ಆಯ್ತು. ಬಲೆನೋ ಮತ್ತೆ ಪೋಲೋ 2 ಪೆಟ್ರೋಲ್ ಆಯ್ತು. ನೆಕ್ಸ್ಟ್ i20 ನಲ್ಲಿ ಡೀಸೆಲ್. ಡೀಸೆಲ್ ಅಲ್ಲಿ ಇದು ಆಸ್ತಾ ಆಪ್ಷನ್ ವೆಹಿಕಲ್, ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲವೂ ಬರ್ತದೆ. ಟಾಪ್ ಎಂಡ್ ವೆಹಿಕಲ್ ವಿತ್ ಪ್ರೊಜೆಕ್ಟ್ ಹೆಡ್ ಲೈಟ್ ಇರುತ್ತೆ. ಫುಲ್ ಲೋಡೆಡ್ ವೆಹಿಕಲ್. ನಾವೀಗ ಪೋಲೋ ಮತ್ತೆ ಬಲೋನ್ ಏನಾಯ್ತು ಬೇಸಿಕ್ ಮತ್ತೆ ಮಿಡಲ್ ವೇರಿಯಂಟ್ ಅಲ್ಲಿ ತೋರಿಸಿದ್ವಿ. i20 ಬಂದು ಟಾಪ್ ಎಂಡ್ ಅಲ್ಲಿ ತೋರಿಸ್ತಾ ಇದೀವಿ. ಈ ವೆಹಿಕಲ್ ನಾನು 6 ಲಕ್ಷ ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ನಂಬರ್ ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ. ನೀವೇನಾದ್ರೂ ಮತ್ತೆ ಈ ಕರ್ನಾಟಕ ರಿಜಿಸ್ಟರ್ ಆದ್ಮೇಲೆ ಈ ನಂಬರ್ ಸಿಗಬೇಕು ಸರ್ ಅಂದ್ರೆ ಸಿಗಲ್ಲ ಸರ್. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾಗುತ್ತೆ. ಇದೇ ನಂಬರ್ ಕೂಡ ಟ್ಯಾಕ್ಸ್ ಕಟ್ಟಿ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ನಂಬರ್ಲೂ ಕೂಡ ಓಡಿಸ್ಬೋದು ಆಪ್ಷನಲ್ಲಿ. ಅದೇನು ಲೀಗಲ್ ಆಗಿರುತ್ತೆ ಅಂತ ತೊಂದರೆ ಇಲ್ಲ. ನಂಬರ್ ಬೇಕು ಅಂದ್ರೆ ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ. ನಂಬರ್ ಬೇಕು ಅಂದ್ರೆ ಮಾಡಲ್ ಯಾವ್ದಂದ್ರೆ 2016 ಮಾಡಲು ಸಿಂಗಲ್ ಓನರ್ಶಿಪ್, 68,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತೀನಿ. ಎಲ್ಲದ್ರದ್ದು ಶೋರೂಮ್ ಹಿಸ್ಟ್ರಿ PDF ಅಲ್ಲಿ ನನ್ನ ಹತ್ರ ಇದೆ. ಎವರಿ ವೆಹಿಕಲ್ದು PDF ಅಲ್ಲಿ ನಾನು ಹಿಸ್ಟ್ರಿ ಕೊಡ್ತೀನಿ. ಓಕೆ, ಇದು ಬಂದು ಆಸ್ಟ್ ಆಪ್ಷನಲ್ ಅಲೋ ವೀಲ್ಸ್ 6 ಏರ್ ಬ್ಯಾಗ್ ಅಲ್ಲ ಇದು? ಇಲ್ಲ, ಇದು ಆಸ್ತಾ ಆಪ್ಷನ್ ಅಲ್ಲಿ 2 ಏರ್ ಬ್ಯಾಗ್ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ಇರುವಂತ ಗಾಡಿ. ಮೈಲೇಜ್ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಪೆಟ್ರೋಲ್ ಬೇಡ, ಡೀಸೆಲ್ ಯಾವಾಗಲೂ 20+ ಎಕ್ಸ್ಪೆಕ್ಟ್ ಮಾಡಬಹುದು. ನಾವ್ ಯಾವಾಗಲೂ ಒಬ್ರು ಮೊನ್ನೆ ಯಾರೋ ಒಂದು ಯಾವ್ದು ಸಾರಿ ಏನಾದ್ರು ನಿಮ್ದೇ ವಿಡಿಯೋ ಆಗಿದ್ರೆ ನನಗೆ ಅದು ನನ್ನ ಕಡೆಯಿಂದ ಕ್ಷಮೆ ಇರಲಿ. ಒಂದು ಕ್ವಾಲಿಸ್ ವೆಹಿಕಲ್ 18 ಕಿಲೋಮೀಟರ್ ಮೈಲೇಜ್ ಹೇಳಿದ್ರು ಸರ್.
ಟೊಯೋಟಾ ಕಂಪ್ನಿಯವ್ರು ಯಾವತ್ತೂ ಹೇಳಿಲ್ಲ ಕ್ವಾಲಿಸ್ 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ. ಮತ್ತೆ ನಾನು ಕೆಲವರು ಏನು ಡೀಲರ್ಸ್ ಹೇಳೋದು ಸುಳ್ಳಾಗಿ ಮೈಲೇಜ್ ಅಷ್ಟೊಂದು ಬರುತ್ತೆ ಇಷ್ಟೊಂದು ಬರುತ್ತೆ ಅಂತ ಜನನ ಮಿಸ್ಗೈಡ್ ಮಾಡಬೇಡಿ. ಇನ್ನೊಂದು 2 ಕಿಲೋಮೀಟರ್ ಕಡಿಮೆ ಹೇಳಿ. ನೀವು ಹೇಳಿದ್ಕಿ 2 ಕಿಲೋಮೀಟರ್ ಕಡಿಮೆಗಿಂತ ಗಾಡಿ ಲೈವ್ ಆಗಿ ಓಡಿಸ್ಬೇಕಾದ್ರೆ 2 ಕಿಲೋಮೀಟರ್ ಜಾಸ್ತಿ ಬಂದ್ರೆ ಖುಷಿ ಆಗ್ತಾರೆ. 10 ಕಿಲೋಮೀಟರ್ ಬರೋ ಮೈಲೇಜ್ ಬರೋ ವೆಹಿಕಲ್ ನೀವು 18 ಅಂತ ಹೇಳಿದ್ರೆ ತುಂಬಾ ಅವರ ಮೇಲೆ ತಗೊಂಡೋದ್ಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಈ ವೆಹಿಕಲ್ 20 ಬರುತ್ತೆ, ನಾನು 18 ನಾನು ಹೇಳ್ತಾ ಇದ್ದೀನಿ. 18 ಕಿಲೋಮೀಟರ್ ಅಂತ ಅಶ್ಯೂರ್ಡ್ ಆಗಿ ಬರುತ್ತೆ. ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಸರ್. ಗ್ರ್ಯಾಂಡ್ ಐಟನ್ ಸರ್, ಇದು ಆಸ್ಟಾ ವೆಹಿಕಲ್ ಟಾಪ್ ಎಂಡ್. ಆಸ್ಟಾ ರೇರ್ ಕಲರು, ಕೆಲವ್ರಿಗೆ ಇಷ್ಟ ಆಗುತ್ತೆ. ನನಗೆ ಅನ್ನಿಸ್ದಾಗೆ ಇದೊಂದು 40% ಜನಕ್ಕೆ ಈ ಕಲರ್ ಇಷ್ಟ ಆಗುತ್ತೆ, 60% ಜನಕ್ಕೆ ಈ ಕಲರ್ ಇಷ್ಟ ಆಗಲ್ಲ. ಬಟ್ ಒಳ್ಳೆ ಕಲರ್ ಇದು, ತುಂಬಾ ಫನಿಯಾಗಿ ಕಾಣೋಂಥ ಕಲರು. ಈ ವೆಹಿಕಲ್ಲು 2015 ಮಾಡಲು, ಜಸ್ಟ್ 24,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಪೆಟ್ರೋಲಲ್ಲಿದೆ. ಟಾಪ್ ಎಂಡ್ ವೆಹಿಕಲ್, ಆಸ್ಟಾ ಗಾಡಿನೇ, ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಈ ವೆಹಿಕಲ್ ನಾನು 4,15,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಇದು ಕೂಡ 24,000 ಓಡೋದಕ್ಕೆ ನನ್ನ ಹತ್ರ PDF ಅಲ್ಲಿ ಶೋರೂಮ್ ಹಿಸ್ಟ್ರಿ ಇದೆ. ಓನರ್ ಸಿಂಗಲ್ ಇದೆ, 2015 ಮಾಡಲು. 24,000 ಅಷ್ಟೇ ಓಡಿರೋದು. ಅಂದ್ರೆ ಕಡಿಮೆ ಓಡಿರೋ ಕಿಲೋಮೀಟರ್. ಸೊ ಯಾರಾದರೂ ವಿಷ್ಣು ಕಾರ್ಸ್ ಅಂದಮೇಲೆ ಎಲ್ಲ ಅದಕ್ಕೆ ಸರ್ ವೆಯ್ಟ್ ಮಾಡೋದು, ಕಡಿಮೆ ಓಡಿರೋದು ಯಾವ್ದಿದೆ ನೋಡೋಣ ಅಂತ ವೆಯ್ಟ್ ಮಾಡ್ತಾರೆ. ಅದು ಕೆಲವರಿಗೆ ಡೌಟ್ ಇರುತ್ತೆ ಸರ್, ಇಷ್ಟು ಕಡಿಮೆ ಓಡಿರೋದು ಹೆಂಗೆ ಸಿಕ್ಬಿಡುತ್ತಾ, ಓಡಿಸೇ ಇಲ್ವಾ ಅಂತ. ಹಾಗೆ ಇಲ್ಲ ಸರ್, ಹಂಗೆ ಇವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಏನಂದ್ರೆ ಅಂಡಮಾನ್ ನಿಕೋಬಾರ್ದು, ಒಬ್ಬರು ಕಸ್ಟಮ್ಸ್ ಆಫೀಸರ್ದು ನಂಬರು ಗಾಡಿದು. ಅವ್ರಿಗೆಲ್ಲ ವೆಹಿಕಲ್ ಯೂಸೇಜ್ ತುಂಬಾ ಕಡಿಮೆ ಇರುತ್ತೆ, ಅವ್ರ ಡ್ಯೂಟಿನೇ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲರೂ ನೀವು ಹಂಗಂದ್ರೆ ನಮ್ಮ ಕರ್ನಾಟಕದಲ್ಲೇ ಬಿಜಾಪುರ, ಬಾಗಲಕೋಟೆ, ಹುಬ್ಳಿ ಸೈಡಲ್ಲಿರೋ ಗಾಡಿ ತಗೋತೀನಿ ಅಂದ್ರೆ ಹೊಸ ವೆಹಿಕಲ್ಲೇ 1.5-2 ವರ್ಷಕ್ಕಾಗಲೇ 1 ಲಕ್ಷ ಓಡ್ಬಿಟ್ಟಿರುತ್ತೆ. ಅಂದ್ರೆ ಅವ್ರದ್ದು ಯೂಸೇಜು, ಗಾಡಿನ ಬಳಸೋ ವಿಧಾನ ಎರಡೂ ಕೂಡ ಅವ್ರದ್ದು ರಫ್ ಆಗೇ ಇರುತ್ತೆ. ಕೆಲವರು ವೆಹಿಕಲ್ನ ತಗೋಬೇಕು, ಮನೇಲಿ ಒಂದು ವೆಹಿಕಲ್ ಇರಲಿ ಅಂತ ತಗೊಂಡಿರ್ತಾರೆ, ಅವ್ರಿಗೆ ಯೂಸೇಜ್ ಇರಲ್ಲ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಟ್ರಾಫಿಕ್ಕಿಗೆ ಭಯಪಟ್ಟೆ ಓಡಿಸೋದಿಲ್ಲ ಅವರು. ಅಂತ ಗಾಡಿಗಳು ತುಂಬಾ ಇರುತ್ತೆ ಸರ್. ನಾವು ಅಂಥದನ್ನ ನೋಡಿ ಚೂಸ್ ಮಾಡಿ ತಗೊಬಂದಿರ್ತೀವಿ ಅಷ್ಟೇ. ಸೊ ನೆಕ್ಸ್ಟ್ ರೆನಾಲ್ಟ್ ಡಸ್ಟರ್. ಸೊ ಅದು ಕೂಡ ನೀವು ನೋಡ್ತಾ ಇರ್ಬೋದು. RXZ ಫುಲ್ಲಿ ಟಾಪ್ ಎಂಡ್, ಅಲೋವಿಲ್ಸ್, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂತದ್ದು. ಆಟೋಮೆಟಿಕ್ ಕೂಡ ಸರ್, AMT ವರ್ಷನ್ ಇದು ಆಟೋಮೆಟಿಕ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್, ಡೀಸೆಲ್ ಅಲ್ಲಿ ಆಟೋಮೆಟಿಕ್. ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಡಸ್ಟರ್ ವಿತ್ ಟಾಪ್ ಎಂಡ್ ವೆಹಿಕಲ್, RXZ ವೆಹಿಕಲ್. ಒರಿಜಿನಲ್ ಬೆಂಗಳೂರು ನಂಬರ್ ಇದೆ. 42,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ ಆಗಿರೋದು ಇದು. 42,000, ತುಂಬಾ ಏನ್ ಜಾಸ್ತಿ ಓಡಿಲ್ಲ. ಮತ್ತೆ ಫುಲ್ ರೌಂಡ್ ನಿಮಗೆ 3M ಮತ್ತೆ ಗಾರ್ವಾರ್ದು ಟಿಂಟ್ ಯೂಸ್ ಮಾಡಿದ್ದಾರೆ ವೆಹಿಕಲ್ ಅಲ್ಲಿ. ಅಂದ್ರೆ 50% ಅಂತ ನಾವು ಏನ್ ಕರಿತೀವಿ, ಅದರಲ್ಲೂ ಕೂಡ ಬ್ರಾಂಡೆಡ್ ಟಿಂಟೇ ಬೇಕು ಅಂತ ಯೂಸ್ ಮಾಡಿದ್ದಾರೆ. ವೆಹಿಕಲ್ ಓಡಿಸೋದಕ್ಕೂ ಅಷ್ಟೇ ತುಂಬಾ ಜೆಂಟ್ಲಿ ಯೂಸ್ ಮಾಡಿರೋದು, ಸ್ಮೂತ್ ಇದೆ. 42,000 ಕಿಲೋಮೀಟರ್ ಓಡಿರೋಂಥದ್ದು 16ನೇ ಮಾಡಲು, 2016ನೇ ಮಾಡಲು ವೆಹಿಕಲ್. 7,10,000 ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 7,10,000ಗೆ. ವೈಟ್ ಕಲರ್ ಡಸ್ಟರ್ ಬೇಡ ಅನ್ನೋರಿಗೆ ಸಿಲ್ವರ್ ಕಲರ್ ಕೂಡ ಇರುತ್ತೆ. ಸಿಲ್ವರ್ ಕಲರ್ ಸರ್, ಇದು ಅದು ಆಟೋಮೆಟಿಕ್ ಯಾವಾಗಲೂ 110 PS ಅಲ್ಲೇ ಮ್ಯಾನುಫ್ಯಾಕ್ಚರ್ ಬಂದಿದ್ದು, 85 PS ಅಲ್ಲಿ ಬಂದಿಲ್ಲ. ಕೆಲವರು 110 PS ಅಂದ್ರೆ ಏನೋ ಕಂಪ್ಲೇಂಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಂತಾರೆ. ಆ ತರ ಕಂಪ್ಲೇಂಟ್ ಬಂದೋದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ನಾನು ಅದನ್ನ ಹೇಳ್ತೀನಿ ನಿಮಗೆ ಕೊನೆಯಲ್ಲಿ. ಇದು 85 PS ಅಲ್ಲಿ ಟಾಪ್ ಎಂಡ್ ವೆಹಿಕಲ್, 85 PS RXL ಆಪ್ಷನ್ ಅಂತ ಹೇಳ್ಬಿಟ್ಟು ಟಾಪ್ ಎಂಡ್ ವೆಹಿಕಲ್ ಅನ್ನು, ಇದ್ರಲ್ಲಿ ಎಲ್ಲ ಫೀಚರ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲವೂ ಇರ್ತದೆ. ಇದು 50,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ವೆಸ್ಟ್ ಬೆಂಗಾಲ್ ನಂಬರ್ ಇದೆ. ಈ ವೆಹಿಕಲ್ ನಾನು ಕರ್ನಾಟಕ ನಂಬರ್ ಜೊತೆ ಚೇಂಜ್ ಮಾಡಿ 5,65,000 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀನಿ. 15 ಮಾಡಲು, 2015 ಮಾಡಲು, 50,000 ಇರುವಂತ ಡಸ್ಟರು. ಎಲ್ಲವೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಅಷ್ಟೇ. ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 1,000 ಕಿಲೋಮೀಟರ್ ಅಷ್ಟು ಓಡಿಲ್ಲ. ಹೊಸ ಟೈರ್ಸ್, ಹೊಸ ಬ್ಯಾಟ್ರಿ ಎಲ್ಲ ಇರುವಂತ ವೆಹಿಕಲ್. 5,65,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಇನ್ನೊಂದೇನು ಅಂದ್ರೆ ಸರ್, ನಾನು ಡಸ್ಟರ್ ಅಲ್ಲಿ 110 PS 85 PS ಗೆ ಮ್ಯಾಕ್ಸಿಮಮ್ ಇಂಜೆಕ್ಟರ್ ಕಂಪ್ಲೇಂಟ್ ಬರುತ್ತೆ. ಆ ಇಂಜೆಕ್ಟರ್ ಕಂಪ್ಲೇಂಟ್ ಬರೋದೇ ಯಾವಾಗಲೂ ಫ್ಯೂಯಲ್ ಟ್ಯಾಂಕ್ ನ ತುಂಬಾ ರಿಸರ್ವ್ ಅಲ್ಲಿ ಓಡಿಸೋದ್ರಿಂದ ಬರೋದು. ನೀವು ಪೋಲೋ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದು, ಇವೆಲ್ಲ ವೆಹಿಕಲ್ ಇಂಜೆಕ್ಟ್ರು ನಿಮಗೆ ಕಂಪ್ಲೇಂಟ್ ಬರೋ ಸ್ಟಾರ್ಟ್ ಆಗೋದು ವೆಹಿಕಲ್ ನ ಫುಲ್ ಲೋ ಫ್ಯೂಯಲ್ ಅಲ್ಲಿ ನೀವು ರನ್ ಮಾಡಿದಾಗ್ಲೇ. ನೀವು ಅದನ್ನ ಯಾವಾಗಲೂ ಒಂದು ಕ್ವಾರ್ಟರ್ ಟ್ಯಾಂಕ್ ಇಂದ ಮೇಲ್ಪಟ್ಟು ಯೂಸ್ ಮಾಡಿದ್ರೆ ನಿಮ್ಗೆ ಇಂಜೆಕ್ಟರ್ ಕಂಪ್ಲೇಂಟ್ ಬರಲ್ಲ. ನಾವು ಇಷ್ಟು ದಿವಸ ವೆಹಿಕಲ್ ಮೇಂಟೈನ್ ಮಾಡಿ ನಮ್ಮ ಮನೇಲಿ ಎಲ್ಲಾ ತರದ ಬ್ರ್ಯಾಂಡಲ್ಲೂ ಆಲ್ಮೋಸ್ಟ್ ಇಟ್ಟಿದ್ದೀವಿ. ಟೊಯೋಟಾನು ಇಟ್ಟಿದ್ದೀವಿ, ಮಾರುತಿ, ರೆನೋ ಎಲ್ಲವೂ ಇದಾವೆ. ಅದ್ರಲ್ಲಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರ ಪ್ರಕಾರ ನೀವು ಟ್ಯಾಂಕ್ ಇಂದ ಡೀಸೆಲ್ ಮೇಲ್ಪಟ್ಟು ಯೂಸ್ ಮಾಡಿದ್ರೆ, ಫ್ಯೂಯಲ್ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಯೂಸ್ ಮಾಡೋದನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಇಂಜೆಕ್ಟರ್ ಕಂಪ್ಲೇಂಟ್ ಬರಲ್ಲ. ಹೌದು ಸರ್, ಅದಕ್ಕೆ ಸರ್ ನನ್ನ ಪೋಲೋಗು ನಾನು ಯಾವಾಗಲೂ ಕೆಳಗಡೆ. ಸೊ ಇದನ್ನ ಆಲ್ರೆಡಿ ಅವರು ಮೆಕ್ಯಾನಿಕ್ ಕೂಡ ನಂಗೆ ಹೇಳ್ಕೊಟ್ಟಿದ್ರು. ಎಲ್ಲರೂ ಏನ್ ಮಾಡ್ತಾರೆ, ಬೈಕ್ ಅಲ್ಲಿ ಫುಲ್ ಖಾಲಿ ಆದ್ಮೇಲೆ ಸೈಡ್ ಸ್ಟ್ಯಾಂಡ್ ತೆಗೆದು ಬಗ್ಸಿ ಹೋಗೋ ತರನೇ ಕಾರ್ನ ತಿಳ್ಕೊಂತಾರೆ. ಕಾರಲ್ಲಿ ಫ್ಯೂಯಲ್ ಟ್ಯಾಂಕ್ ಒಳಗಡೆ ಒಂದು ಮೋಟರ್ ಇರುತ್ತೆ. ಆ ಮೋಟರ್ನು ಕೂಡ ಅಷ್ಟೇ ಹೀಟ್ ಆಗಿ ಅದರಿಂದ ಇಶ್ಯೂ ಸ್ಟಾರ್ಟ್ ಆದ್ಮೇಲೆ ಇಂಜೆಕ್ಟರ್ಗೆ ಬರುತ್ತೆ. ಇಂಜೆಕ್ಟರ್ಗೂ ಬಂದಾದ್ಮೇಲೆ ನೀವು ಇಂಜೆಕ್ಟರ್ಗೆ ಖರ್ಚು ಮಾಡ್ಬೇಕಾಗತ್ತೆ. ಯಾವಾಗ ನೀವು ಕಾರ್ ಟ್ಯಾಂಕ್ ಡೀಸೆಲ್ ನ ಇಡೋದಕ್ಕೆ ಇಂಜರಿತಿರೋ ಇಂಜೆಕ್ಟರ್ಗಳಿಗೆ ಲಕ್ಷಾಂತರ ರೂಪಾಯಿ ಸುರಿಬೇಕಾಗತ್ತೆ. ಹೌದು, ಶ್ರೀ ವಿಷ್ಣು ಕಾರ್ಸ್ ಅಲ್ಲಿ 3 ಇನೋವಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, 3 ಕೂಡ 1 by 1 ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಈಗ ಫಸ್ಟ್ ಒನ್ 2012 ಮಾಡಲು ಇನೋವಾ ವಿ ವರ್ಷನ್. ಓಕೆ, ಕಿಲೋಮೀಟರ್ 2 ಲಕ್ಷ ಚೇಂಜ್ ಕಿಲೋಮೀಟರ್ ಡ್ರಿವನ್ ಆಗಿದೆ.
NOC ರೆಡಿ ಇದೆ, ಬೇಗ ನಂಬರು ಕೂಡ ಸಿಗುತ್ತೆ. ಈ ವೆಹಿಕಲ್ ನಾನು 6,50,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 6.5 ಲಕ್ಷಕ್ಕೆ ವಿ ವೇರಿಯಂಟ್. ಓಕೆ, ಪಕ್ಕದ್ದು ಸರ್? ಪಕ್ಕದ್ದು G ವೇರಿಯಂಟು 2012 ಮಾಡಲು, ಸೆಕೆಂಡ್ ಓನರು, 1,67,000 ಕಿಲೋಮೀಟರ್ ಜೆನ್ಯೂನ್ ನೋಡಿದೆ. 4 ಟೈರ್ ಹೊಸದಿದೆ ವೆಹಿಕಲಲ್ಲಿ, 7 ಸೀಟ್ರಲ್ಲಿದೆ ಈ ವೆಹಿಕಲ್. ಈ ವೆಹಿಕಲ್ನ 7,50,000 ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 7,50,000ಕ್ಕೆ. ಓಕೆ ಸರ್, 2 ಮೈಗ್ರೇಟೆಡ್ ಬೇಡ ಸರ್, ನನಗೆ ಕರ್ನಾಟಕ ಗಾಡಿನೇ ಬೇಕು ಅನ್ನೋರಿಗೆ ಒರಿಜಿನಲ್ K01 ನಂಬರ್ ಇದೆ, 2,60,000 ಓಡಿದೆ ಈ ಗಾಡಿ. ಈ ಗಾಡಿ ಶೋರೂಮ್ ಹಿಸ್ಟ್ರಿನೇ ಇರೋದು, 2014 ಮಾಡಲು ವಿ ವರ್ಷನ್, 9,50,000 ರೂಪಾಯಿಗೆ ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 9,50,000ಕ್ಕೆ. ಎಷ್ಟು ಓನರ್ ಇದು? ಸೆಕೆಂಡ್ ಓನರು. 3 ಗಾಡಿ ಏನಿದೆ, 3 ಗಾಡಿ ಸೆಕೆಂಡ್ ಓನರೇ. ಓಕೆ, 3 ನಾವು ಕೂಡ ಸೆಕೆಂಡ್ ಓನರ್ ಇರುತ್ತೆ. ಇನ್ನೊಂದು ಬಾನೆಟ್ ಮೇಲೆ ಬಡ್ದು ಬನ್ನಿ ಸರ್ ಅಂತ ಕೊಡೋದಕ್ಕೆ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ. ಎಲ್ಲೂ ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ, ಲೀಸ್ಟ್ ಪ್ರೈಸಲ್ಲಿ ಕೊಡ್ತಾ ಇರೋದಕ್ಕೆ ಯಾರು ನಿಮ್ಮ ಅಕ್ಕ ಬಾವನಾಗ್ಲಿ ಬಾಮ ಇದಾಗ್ಲಿ ಮಚ್ಚ ಆಗ್ಲಿ ಯಾರು ಇರಲ್ಲ ಸರ್. ಎಲ್ಲರೂ ಮಾಡೋದು ಬಿಸ್ನೆಸ್ಗೋಸ್ಕರನೇ. ಏನು ಅಂದ್ರೆ ಒಳ್ಳೆ ಕ್ವಾಲಿಟಿ ವೆಹಿಕಲ್ ಕೊಡ್ಬೇಕು ಅನ್ನೋದಷ್ಟೇ ನಮ್ಮ ವಿಷ್ಣು ಕಾರ್ಸಿಂದ ಒಂದು ತಾಟು. ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್ ಅಂದಿವಿ. ಹೈ ಡ್ರೈವ್ 1 ಕಿಲೋಮೀಟರ್ ಇದ್ರೂ ಕೂಡ ಗಾಡಿ ಕ್ವಾಲಿಟಿ ಆಗಿರುತ್ತೆ, ಯಾವುದೇ ರೀತಿ ಖರ್ಚಿರೋದಿಲ್ಲ ಗಾಡಿಲಿ. ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಾನೆಟ್ ಮೇಲೆ ಬಡ್ದು ಕರೆಯೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಸರ್. ವಿಷ್ಣು ಕಾರ್ಸಲ್ಲಿ ಇವತ್ತು ಈಕೋಗಳು ಕೂಡ ಇರುತ್ತೆ. ಅದು 2 ಈಕೋ, 2 ಕೂಡ ಡಿಫ್ರೆಂಟ್ ಕಲರ್ ಅಲ್ಲೇ, ಒಂದು ರೆಡ್ ಇರುತ್ತೆ, ಒಂದು ವೈಟ್ ಇರುತ್ತೆ. ಏನ್ ಸರ್, ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ವಿಷ್ಣು ಕಾರ್. ಸರ್, ವಿಷ್ಣು ಕಾರ್ಸಲ್ಲಿ ಈಕೋನ ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಚಾನಲ್ ಅಲ್ಲಿ ತೋರಿಸೋದಕ್ಕೆ ಇದೇ ಫಸ್ಟ್ ಟೈಮ್ ನಮ್ಗೆ ಅವಕಾಶ ಸಿಕ್ಕಿರೋದು. ಯಾವಾಗಲೂ ಈಕೋ ಬಂದು ಮತ್ತೆ ಓಮಿನಿ 2 ಹೈ ಡಿಮ್ಯಾಂಡೆಡ್ ಇರುತ್ತೆ. ನಮ್ಮ ಶೋರೂಮ್ ಅಲ್ಲಿ ಬರ್ತಿದ್ದಂಗೆ ಸೇಲ್ ಆಗ್ತಾ ಇದು. ಇದು ಆಷಾಢ ಇದ್ದಿದ್ದ ಕಾರಣ ನಾವು ಲಾಸ್ಟ್ ವೀಕಲ್ಲಿ ತಗೊಬಂದಿದ್ವಿ. ಈಗ ಆಷಾಢ ಮುಗಿದ ತಕ್ಷಣ ನಿಮ್ಮ ಹತ್ರ ಒಂದು ಕಮ್ಯುನಿಕೇಶನ್ ಮಾಡಿ ಚಾನಲ್ ಇಂದ ನಿಮ್ಮ ಇದರಲ್ಲಿ ವಿಡಿಯೋಗಳನ್ನ ಪೋಸ್ಟ್ ಮಾಡೋಣ ಅಂತೇಳಿ ವೆಹಿಕಲ್ನ ಡೀಟೇಲ್ಸ್ ಹೇಳೋಣ ಅಂತ ಮಾಡಿದ್ರೆ ಈ ಗಾಡಿ ಸಿಕ್ಕಿದೆ. ಈ ವೆಹಿಕಲ್ ಅಲ್ಲಿ ಡಿಫ್ರೆನ್ಸ್ ಏನಿದೆ, 2 ಕೂಡ 2010 ಮಾಡಲು, 2010 ಮಾಡಲು. ಡಿಫ್ರೆನ್ಸ್ ಬಂದು ಇದು 2010 ಅಲ್ಲಿ 5 ಸೀಟ್ರು ವಿತ್ AC ವೆಹಿಕಲ್. ಇದು 5 ಸೀಟ್ರು 7 ಸೀಟ್ರು. 2010 7 ಸೀಟ್ರು. 7 ಸೀಟ್ರಿಗೆ AC ಬರಲ್ಲ, 5 ಸೀಟ್ರು ವಿತ್ AC ಜೊತೆ ಬರುತ್ತೆ. ಇದು ಕರ್ನಾಟಕದ ಒರಿಜಿನಲ್ ವೆಹಿಕಲ್. ಫಿಟ್ನೆಸ್ ಕೂಡ ರಿನ್ಯೂವಲ್ ಆಗಿದೆ 2 ತಿಂಗಳಿಂದ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಜಸ್ಟ್ 43,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ ಆಗಿರೋದು. ರಿಮೋಟ್ ಸೆಂಟ್ರಲ್ ಲಾಕಿಂಗು, ಮ್ಯೂಸಿಕ್ ಸಿಸ್ಟಮ್ ಜೊತೆ ಈ ವೆಹಿಕಲ್ ಬರುತ್ತೆ. ಈ ವೆಹಿಕಲ್ ಪ್ರೈಸ್ ಬಂದು 2,60,000 ರೂಪಾಯಿ. ಇದು 7 ಸೀಟರ್ ವೆಹಿಕಲ್, ಸೆಕೆಂಡ್ ಓನರ್ ಅಲ್ಲಿ ಇದೆ, ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ. ಇದನ್ನು ಫಿಟ್ನೆಸ್ ರಿನ್ಯೂವಲ್ ಟೈಮ್ ಬಂದಿಲ್ಲ. ಇದು 2010 ಅಲ್ಲಿ ಎಂಡ್ ವೆಹಿಕಲ್ ಇದು. ಈ ವೆಹಿಕಲ್ ನಾನು 2,50,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಜೊತೆ ಟ್ರಾನ್ಸ್ಫರ್ ಇನ್ಕ್ಲೂಡಿಂಗ್ ಆಗಿ ಚೇಂಜ್ ಮಾಡ್ಕೊಡ್ತೀನಿ. ಓಕೆ, ಎರಡರಲ್ಲಿ ಯಾವ್ದು ಇಕೋಬೇಕು? ಸೊ ನೀವೇ ಡಿಸೈಡ್ ಮಾಡಿ. 5 ಸೀಟರ್ ಬೇಕಾ, 7 ಸೀಟರ್ ಬೇಕಾ, AC ಬೇಕಾ, ನಾನ್ AC ಬೇಕಾ, ರೆಡ್ ಕಲರ್ ಬೇಕಾ, ವೈಟ್ ಕಲರ್ ಬೇಕಾ, ಎರಡರಲ್ಲಿ ಯಾವ ಡಿಸೈಡ್ ಮಾಡಬೇಕು ಇವರು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿನೂ ಕೂಡ ನೀವು ಪಡೆಯಬಹುದು. ಶ್ರೀ ವಿಷ್ಣು ಕಾರ್ಸಲ್ಲಿ ರೇಡಿಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ತಾರು ಮತ್ತು ಜೀಪ್ ಇವೆಲ್ಲನೂ ಕೂಡ ಇರಬೇಕು. ಸೊ ಇವತ್ತು ನೋಡ್ತಾ ಇರ್ಬೋದು, ಒಂದು ತಾರ್ ಇರುತ್ತೆ, ಇನ್ನೊಂದು ಇನ್ವರ್ಟರ್ ಅಲ್ಲ, ಅದು ಇನ್ವರ್ಟರ್. ಓಕೆ, ನಮ್ಮ ಒಂದು 2 ವರ್ಷದ ಹಿಂದೆ ವಿಡಿಯೋ ಅಲ್ಲ ಸರ್, ಒಂದು ಇನ್ವರ್ಟರ್ ಪೋಸ್ಟ್ ಮಾಡಿದ್ವಿ. ಹೌದು, ಗಾಡಿ ಇದ್ದಿದ್ದು ಒಂದೇ, ಒಂದು ಕಡಿಮೆ ಅಂದ್ರೆ ಒಂದು 3,000 ಫೋನ್ ಬಂದಿರ್ಬೇಕು ಆ ಗಾಡಿಗೆ ಇನ್ವರ್ಟರ್ ಕೇಳ್ಕೊಂಡು. ಅದೇ ಕಾರಣಕ್ಕೋಸ್ಕರ ಸರಿ ಮತ್ತೆ ಇನ್ವರ್ಟರ್. ತುಂಬಾ ಐಕಾನಿಕ್ ವೆಹಿಕಲ್ ಅದು, ಎಲ್ಲೂ ಅಷ್ಟು ಬೇಗ ಸಿಗಲ್ಲ ಸರ್. ಹೌದು, ನಮಗೂ ಆ ಸರಿ ಗೊತ್ತಿರ್ಲಿಲ್ಲ. ನಾವು ನಮಗೇನೊಂದು ಲಿಟ್ಲ್ ಮಾರ್ಜಿನ್ ಇಟ್ಕೊಂಡು ಆ ಗಾಡಿ ಕೊಟ್ಟಿದ್ವಿ. ಬಟ್ ಆ ಗಾಡಿಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಗಾಡಿ ಕೊಟ್ಟ ಮೇಲೆ ಗೊತ್ತಾಗಿದ್ದು. ತುಂಬಾ ಜನ ಕೇಳ್ತಾರೆ ಸರ್, ನಮ್ದೊಂದು ಫಾರ್ಮ್ ಯೂಸ್ ಇತ್ತು, 2 ವೀಲ್ ಡ್ರೈವ್ ಅಲ್ಲೇ ಸಾಕು ನಮಗೆ, ಕಡಿಮೆ ಬಡ್ಜೆಟ್ ಇರಬೇಕು. ಇವೆರಡು ಗಾಡಿ ಏನಿದೆ ಇದರಲ್ಲಿರೋದು ಮಹೀಂದ್ರದು DI ಟರ್ಬೋ, ಮೋಸ್ಟ್ ರಿಲಯಬಲ್ ಇಂಜಿನ್ ಇನ್ ಮಹೇಂದ್ರ ಕಂಪ್ನಿ. ಓಕೆ, ತುಂಬಾ ಕಡಿಮೆ ಮೇಂಟೆನೆನ್ಸ್ ಬರುತ್ತೆ. ಡೀಸೆಲ್ ಎಫಿಷಿಯನ್ಸಿಲಿ ತುಂಬಾ ಹೈ ಮೈಲೇಜು. 14 ಅಂತೂ ಗ್ಯಾರಂಟಿ ಅಶ್ಯೂರ್ಡ್. 16-17ವರೆಗೂ ತೆಗಿಯೋ ಕಸ್ಟಮರ್ಸ್ ಇದ್ದಾರೆ, ಡಿಪೆಂಡ್ಸ್ ಆನ್ ಡ್ರೈವಿಂಗು. ಈವನ್ ಈ ಗಾಡಿ ಕೂಡ ನಾವು ನಿನ್ನೆ ರಾತ್ರಿ ಅಷ್ಟೇ ತಗೊಬಂದಿದ್ದು. ನಮಗೆ 14 ಕಿಲೋಮೀಟರ್ ಮೈಲೇಜ್ 2 ಗಾಡಿಲಿ ಸಿಕ್ಕಿದೆ. ಇದು 2 ವೀಲ್ ಡ್ರೈವೇ, ಇದು 2 ವೀಲ್ ಡ್ರೈವೇನೆ. ಓಕೆ, DI ಟರ್ಬೋ ಇಂಜಿನ್ ಅಲ್ಲೇ ಬರುತ್ತೆ 2 ಕೂಡ. ಇದು BS3 ವೆಹಿಕಲ್, ಇದು BS2 ವೆಹಿಕಲ್. ಡೀಟೇಲ್ಸ್ ಹೇಳೋಣ. ಖಂಡಿತ ಸರ್. ತಾರ್ದು ಸರ್, ಇದು ತಾರು 2011 ಮಾಡಲು, ಸೆಕೆಂಡ್ ಓನರ್ಶಿಪ್. ಅಂದ್ರೆ ಹಸ್ಬೆಂಡ್ ನೇಮ್ ಇಂದ ವೈಫ್ ಹೆಸರಿಗೆ ಚೇಂಜ್ ಆಗಿದೆ ಅವ್ರದ್ದು ಆಫ್ಟರ್ ಡೆತ್. ಓಕೆ, ಆಕ್ಚುಲಿ ಯೂಸ್ ಮಾಡಿರೋ ಸಿಂಗಲ್ ಓನರ್ನೇ. ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಅಲ್ಲಿ ಇದೆ. 2 ವೀಲ್ ಡ್ರೈವ್ ಇದು. ಓಕೆ, ಲೇಟೆಸ್ಟ್ ಇಂಜಿನ್ ಬರುತ್ತೆ. 2011 ಅಂದ್ರೆ ತುಂಬಾ ಓಲ್ಡ್ ಜನರೇಷನ್ ಇಂಜಿನ್ ಎಲ್ಲ. ಇವತ್ತೆಲ್ಲ ನೀವು ಫೇಸ್ಬುಕ್, ಮಾರ್ಕೆಟ್ ಪ್ಲೇಸ್ ಅಥವಾ OLX ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು. MM 540 ಏನು ಓಲ್ಡ್ ಜನರೇಷನ್ ಇತ್ತು, ಆ ಗಾಡಿಗೆನೆ 280 3 ಲಕ್ಷ ಕೋಟ್ ಮಾಡಿರ್ತಾರೆ. ಅದನ್ನು ನೀವೇನೇ ಮಾಡಿದ್ರು ಇಷ್ಟು ಪಂಕ್ಚರ್ ಬರಲ್ಲ. ಇದ್ರಲ್ಲಿ ಪವರ್ ಬ್ರೇಕ್ ಎಲ್ಲ ಬರ್ತದಲ್ಲ, ಪವರ್ ಬ್ರೇಕ್ ಎಲ್ಲ ಸಿಗಲ್ಲ. ಮತ್ತು ರಸ್ಟಿಂಗ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 25-30 ವರ್ಷದ ಗಾಡಿ ಅಂದರೆ ಅಷ್ಟೇ ರಸ್ಟಿಂಗು ಕೂಡ ಬಂದಿರುತ್ತೆ. ಮಹೇಂದ್ರನೇ ರಸ್ಟಿಂಗು. ಮಹೇಂದ್ರ ಕಂಪ್ನಿಲಿ ಯಾವ ಗಾಡಿ XUV500 ತಗೊಂಡ್ರು ಕೂಡ ರಸ್ಟಿಂಗ್ ಬರುತ್ತೆ. ಅದರಲ್ಲೂ ಇದ್ರ ಬಂದಿದೆ. ಇದೆಲ್ಲ ನೆನ್ನೆನೇ ಅಷ್ಟೇ ತಂದಿರೋದ್ರಿಂದ 2 ಗಾಡಿದು ರಸ್ಟಿಂಗ್ ಇದೆ. ಆಸ್ ಇಟ್ ಈಸ್ ಕಂಡೀಷನ್ ಬೇಕಾದರೂ ಕೊಡ್ತೀನಿ, ಇಲ್ಲ ರಿಫರ್ ಮಾಡಿ ಬೇಕಾದರೂ ಕೊಡ್ತೀನಿ. ಇವತ್ತು ನಾನು ಹೇಳ್ತಾರೆ ಪ್ರೈಸು ಆಸ್ ಇಟ್ ಈಸ್ ಕಂಡೀಷನಿಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಪೇಂಟಿಂಗ್ದೆಲ್ಲ ಏನಿದೆ ಅದರದ್ದು ಅಡಿಷನಲ್ ಆಗಿ ಮತ್ತೆ ಪ್ಲಸ್ ಆಗುತ್ತೆ. ಅಗೇನು ಮತ್ತೆ ಈ ಗಾಡಿ ಒಂದು ತುಂಬ ಎಲ್ಲ ಬ್ರಷ್ ಪೇಂಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಹಳೆ ಓನರ್. 2 ಕೂಡ ಇದು ಸಿಂಗಲ್ ಓನರ್ಲಿದೆ. ಅವ್ರ ಮನೇಲಿ ಇದ್ದಿದ್ದು ಅದ ಲೇಬರ್ ಅಥವಾ ಡ್ರೈವರ್ ಈ ಥರ ಕೆಲಸ ಮಾಡಿರಬೇಕು. ಬ್ರಷಲ್ಲೆಲ್ಲ ಪೇಂಟ್ ಮಾಡಿಬಿಟ್ಟಿದ್ದಾರೆ. ಇದನ್ನೆಲ್ಲ ನೀಟ್ ಮಾಡಬೇಕು. ಅದನ್ನು ಕೂಡ ನೀಟ್ ಮಾಡಿಸ್ಕೊಡ್ತೀನಿ. ಡ್ರೈವಿಂಗು ಮೆಕ್ಯಾನಿಕಲಿ 2 ಕೂಡ ಗುಡ್ ಕಂಡೀಷನ್ ಇದೆ. 100% ಕಂಡೀಷನ್ ಅಂತ ಹೇಳೋದಕ್ಕೆ ನಾನು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಕೊಡ್ತಾ ಇಲ್ಲ.
ಗುಡ್ ಕಂಡೀಷನಲ್ಲಿ ಇದೆ. ಓಕೆ ಯಾಕೆಂದ್ರೆ ಎಲ್ಲ ಹೇಳ್ತಾರೆ ಸರ್ 100 ಗ್ಯಾರಂಟಿ ಸರ್ ಅಂತ. 100 ಗ್ಯಾರಂಟಿ ನಾನು ಹೇಳಕ್ಕೆ ನಾನು ಹೊಸ ಗಾಡಿ ಕೊಡ್ತಾ ಇಲ್ಲ ಸರ್. ಹೊಸ ಗಾಡಿನೇ ಫೇಲ್ಯೂರ್ ಆಗ್ಬಿಡ್ತವೆ ಕೆಲವು ಟೈಮ್. ಹಾಗಾಗಿ ಇದು 2011 ಮಾಡಲೋದ್ನ 2 ವೀಲ್ ಡ್ರೈವ್ ತಾರ್ ನಾನು ವಿತ್ ಕರ್ನಾಟಕ ರಿಜಿಸ್ಟರ್ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ 3,95,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೆ. 395 11 ಮಾಡಲು. ಓಕೆ ಸರಿ ಸರ್. ನೀವು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸು OLX ಅಲ್ಲಿ ಸರ್ಚ್ ಮಾಡಿ ನೋಡಿ MM540ಗಳೆಲ್ಲ ಎಷ್ಟಕ್ಕೆ ಹಾಕಿದ್ದಾರೆ ಅಂತ. ಅದನ್ನ ಕನ್ಸಿಡರ್ ಮಾಡ್ಕೊಂಡು ಇದಕ್ಕೆ ಏನು ವ್ಯಾಲ್ಯೂ ಕೊಡ್ಬೋದು. ಟರ್ಬೋ ಇಂಜಿನ್ ಬರುತ್ತೆ, ಪವರ್ ಬ್ರೇಕ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ, ಇವೆಲ್ಲ ಕಂಪ್ನಿ ಫಿಟೆಡ್. ಅದನ್ನು ನೋಡಿ, ಇದರಲ್ಲೂ ಕೂಡ ಡಿಸ್ಕ್ ಬ್ರೇಕು, ಪವರ್ ಬ್ರೇಕು ಎಲ್ಲವೂ ಬರುತ್ತದೆ. ಇದು 2008ನೇ ಮಾಡಲು, ಸಿಂಗಲ್ ಓನರ್ ಇದೆ. ಇದನ್ನ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಬೇಕಾದ್ರೂ ಕೊಡ್ತೀನಿ. ಇಲ್ಲ ಸರ್ ಇದನ್ನೆಲ್ಲ ನೀಟ್ ಮಾಡ್ಕೊಡಿ, ನಮಗೆ ಮತ್ತೆ ಗ್ಯಾರೇಜ್ ಸಿಗಲ್ಲ, ನಾವು ಅದರಿಂದ ಬೀಳಕ್ಕಾಗಲ್ಲ ಅನ್ನಂಗಿದ್ರೆ ನೀಟ್ ಮಾಡು ಕೊಡ್ತೀನಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ನಾನು 3,25,000 ರೂಪಾಯಿಗೆ ವಿತ್ ನಂಬರ್ ಮಾಡ್ಕೊಡ್ತಾ ಇದ್ದೀನಿ. ಫ್ರೆಶ್ ಇನ್ಸೂರೆನ್ಸ್ ಜೊತೆ ಸಿಂಗಲ್ ಓನರ್ಲಿದೆ. 1,25,000 ಓಡಿದೆ. ಇದು 1,10,000 ಓಡಿದೆ. ಎರಡು ಕೂಡ 7 ಸೀಟರ್ ವೆಹಿಕಲ್ ಬರುತ್ತೆ. ಇದು ಫಾರ್ಮ್ ಯೂಸ್ ಮಾಡಬೇಕು ಅನ್ನೋರಿಗೆ ಈ ಒಂದು ಇಂಜಿನ್ನು ಮಾಡಿಸಿದ ಇಂಜಿನ್ನು. ಮೇಂಟೆನೆನ್ಸು ತುಂಬ ಚೀಪು, ಟಾರ್ಕು ತುಂಬ ಜಾಸ್ತಿ ಇರುತ್ತೆ. ನೀವು ಅಪ್ ಟು 3 ರಿಂದ 4 ಟನ್ ಗೂಡ್ಸ್ ಕ್ಯಾರಿಯೇಜ್ ಮಹೀಂದ್ರ ಪಿಕಪ್ ಅಂತ ಏನು ಬರುತ್ತೆ ಅದರಲ್ಲೆಲ್ಲ ನೋಡಿರ್ಬೋದು. 3 ರಿಂದ 4 ಟನ್ ಕ್ಯಾರಿ ಮಾಡ್ತಾರೆ. ಇವರಲ್ಲೆಲ್ಲ ನೀವು ಆಲ್ಮೋಸ್ಟ್ 1 ಟನ್ನಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಟೋಯಿಂಗು ಸಹ ಹಾಕೊಂಡು ನೀವು ಟ್ರಾಲಿ ಯೂಸ್ ಮಾಡ್ಬೋದು. ಫಾರಮ್ ಯೂಸು ನಮಗೆ ತುಂಬ ಫೋನ್ ಬರೋದು ಸರ್, ನಾವು ಫಾರಮ್ ಯೂಸು, ನಮಗೊಂದು ಸ್ವಲ್ಪ ಜಮೀನಿದೆ, ಜಮೀನಿಗೆ ಲೇಬರ್ ಕರ್ಕೊಂಡು ಹೋಗೋದಕ್ಕೆ, ಲಗೇಜ್ ಹಾಕೋದಕ್ಕೆ ಕಡಿಮೆ ಬಡ್ಜೆಟಲ್ಲಿ ಬೇಕು ಅಂತ. ಇದಕ್ಕಿಂತಲೂ ಲೀಸ್ಟ್ ಬಡ್ಜೆಟಲ್ಲಿ ತಗೊಂಡ್ರೆ ಗಾಡಿನ ಗ್ಯಾರೇಜಲ್ಲಿ ಇಡಬೇಕು ಸರ್, ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇದು ನನ್ಗೆ ಅನಿಸಿದ ಮಟ್ಟಿಗೆ ಲೀಸ್ಟ್ ಬಡ್ಜೆಟು, ಮಾಡಲು ವೆಹಿಕಲ್ಸು ಮತ್ತು ನ್ಯೂ ಜನ್ರೇಷನ್ ಇಂಜಿನ್ನು. ಇವೆಲ್ಲ ನೀವು ಇನ್ನೂ 25 ವರ್ಷ ಹೋದರೂ ಕೂಡ ಇಂಜಿನ್ದು ಸ್ಪೇರ್ ಸಿಗುತ್ತೆ. ಇನ್ನು 25 ವರ್ಷಕ್ಕೂ ಈ ಇಂಜಿನ್ ಸ್ಪೇರ್ ಸಿಗುತ್ತೆ, ಅಷ್ಟು ಅಶ್ಯೂರೆನ್ಸ್ ಇದೆ. ಯಾಕೆಂದರೆ ಅದು ಅಷ್ಟು ಕ್ವಾಂಟಿಟಿಲಿ ಸೇಲ್ ಆಗಿದೆ ಮಹೇಂದ್ರ ಕಂಪ್ನಿಲಿ ಇಂಜಿನ್ನು. 3,25,000, 3,95,000 ಯಾವ್ದು ಬೇಕು ನಿಮ್ಮ ಚಾಯ್ಸು. ಓಕೆ. ಸೊ ನೋಡಿದ್ರಲ್ಲ, ತುಂಬಾ ಜನ ಲಾಸ್ಟ್ ಟೈಮ್ ನಾನು 5 ಲಕ್ಷದ ಮೇಲೆ ತಾರದು ಹಾಕಿದಾಗ ಸರ್ ಕಡಿಮೆ ಆಯಿತು, 5 ಲಕ್ಷ ಒಳಗಡೆ ಬೇಕು ಅಂತ ಕೇಳಿದ್ರಿ. ಮತ್ತೆ 4 ವೀಲ್ ಡ್ರೈವ್ ನೆಸಿಟಿ ಇಲ್ಲ ಸರ್, ನಮ್ಗೆ 2 ವೀಲ್ ಡ್ರೈವ್ ಸಾಕು ಅಂತ ತುಂಬ ಕಾಲ್ಸ್ ಬರ್ತಾ ಇತ್ತು. ಆ ಒಂದು ಉದ್ದೇಶದಿಂದನೇ ಸರಿ 2 ವೀಲ್ ಡ್ರೈವ್, ನಾವು ಫಸ್ಟ್ ಟೈಮ್ 2 ವೀಲ್ ಡ್ರೈವ್ ತಾರ್ ತರಿಸಿರೋದು. ಇದುವರೆಗೂ ನಾವು 4x4 ತರಿಸ್ತಾ ಇದ್ದೆ, ಜೀಪು ಮತ್ತು ಜಿಪ್ಸಿ 2. ಇದೇ ಫಸ್ಟ್ ಟೈಮು ತಾರಲ್ಲಿ 2 ವೀಲ್ ಡ್ರೈವು. ಇನ್ವರ್ಟ್ರು ಮತ್ತು ಇನ್ನೊಂದು ಅಗೇನ್ ರೀಸ್ಟಾಕು 2022ನಲ್ಲಿ ಒಂದ್ಸರಿ ತಂದು ಸೇಲ್ ಮಾಡಿದ್ವಿ, ಈಗ ಮತ್ತೊಂದ್ಸರಿ ತರಿಸಿದ್ವಿ. ಓಕೆ ಸರ್, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರ್ಸು ಯಾವ್ದು ಬೇಕು ಖಂಡಿತವಾಗಿ ನಿಮ್ಗೆ ಕಾಲ್ ಮಾಡ್ತಾರೆ. ಖಂಡಿತ ಸರ್. ಓಕೆ. ಇವತ್ತು ನಿನ್ನೆ ರಾತ್ರಿ ಅಷ್ಟೇ ನಮಗೆ ರೀಚ್ ಆಗಿರೋದು. ಮಳೆ ಬೇರೆ ಬರ್ತಾ ಇದೆ. ಈ ವೆದರಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ಸೋಕ್ಕಾಗಲ್ಲ. ಸ್ವಲ್ಪ ನಮ್ಮೂರಲ್ಲಿ ಮಳೆ ಕಡಿಮೆ ಆಗಬೇಕು, ಬಿಸಿಲು ಬರಬೇಕು, ಅವಾಗಲೇ ನಾವು ಪೇಂಟಿಂಗ್ ಎಲ್ಲ ಮಾಡ್ಸೋಕ್ಕಾಗೋದು. ಪೇಂಟಿಂಗ್ ಎಲ್ಲ ಮಾಡಿಸ್ಕೊಟ್ರೆ ಅದು ಅಡಿಷನಲ್ ಕಾಸ್ಟ್ ಆಗುತ್ತೆ. ತುಂಬ ನೀಟಾಗಿ ಮಾಡಿಕೊಡ್ತೀನಿ. ತಗೊಂಡೋದ್ರೆ ನೀವು ಚೆನ್ನಾಗಿದೆ ಜೀಪ್ ಅನ್ನೋ ಕಂಡೀಷನ್ ಇಟ್ಕೊಳ್ಳಿ. ಟೈರ್ಸ್ ಎಲ್ಲ ಒರಿಜಿನಲ್ ಟೈರಲ್ಲಿದೆ. ಯಾವುದು ರಿಬೆಲ್ ಟೈರ್ ಅಂತ ಹೇಳ್ಬಿಟ್ಟು ರೀಸೇಲ್ ಅಂತೇಳಿ ಕರೀತಾರೆ, ರಿಸೋಲ್ ಆ ಥರದ್ದು ಯಾವುದಿಲ್ಲ, ಎಲ್ಲ ಒರಿಜಿನಲ್ ಟೈರಲ್ಲಿದೆ. 5 ಟೈರ್ ಕೂಡ 2 ಗಾಡೀಲಿ. ರನ್ನಿಂಗ್ ಕಂಡೀಷನ್ ತುಂಬ ಚೆನ್ನಾಗಿದೆ 2 ಗಾಡಿ. ಓಕೆ. ನಾನು ನಿನ್ನೆ ಬೆಂಗಳೂರಿಂದ ಬರ್ಬೇಕಾದ್ರೆ ಸರ್ 100ವರೆಗೂ 100ಕ್ಕಿಂತ ಮುಂದೆ ಹೋಗ್ಬೋದು, ಬಟ್ ನಮಗೆ ಬೇಡ. ನಮ್ದೊಂದು ಸೇಫ್ ಸ್ಪೀಡು 90 to 100 ಇದೆ. 100 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿದ್ದೀನಿ, ಏನು ತೊಂದರೆ ಆಗಿಲ್ಲ, ಗುಡ್ ಕಂಡೀಷನ್ ಇದೆ. ಓಕೆ ಸರ್. ಆಕ್ಚುಲಿ ಸ್ಪೀಡ್ ಲಿಮಿಟ್ ಇರೋದೇ ಅಷ್ಟಲ್ವಾ ಸರ್? ಹೌದು, ಅಷ್ಟಲ್ಲಿ ಓಡಿಸೋದು ಬೆಟರ್. ಅಲ್ಲ ಕೆಲವರು 150 ಹೋಗ್ತಾರಲ್ಲ ಸರ್, ಹೋಗೋರ್ಗೆ ಏನು ಮಾಡೋಕ್ಕಾಗಲ್ಲ ಸರ್. ಬಟ್ ಈಗ ಅದಕ್ಕೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ 100 ಕಿಲೋಮೀಟರ್ ಸ್ಪೀಡ್ನು ಲಿಮಿಟೇಷನ್ ಇಟ್ಟಿದ್ದಾರೆ. ನಾವು ಹಾಸನ್ ಬೆಂಗಳೂರ್ದು ಲಿಮಿಟೇಷನ್ ಇಲ್ಲ ಅಂದ್ರೂ ಕೂಡ ಅದೇ ಸ್ಪೀಡಲ್ಲಿ ಹೋಗಿದ್ದೀವಿ. ನಮ್ಮ ಲಾಸ್ಟ್ ವೀಕ್ ಒಂದು ನ್ಯೂಸ್ ನೋಡಿರ್ಬೇಕು, ಟೊಯೋಟಾ ಕ್ಯಾಮ್ರಿ ಒಂದು ಆಪೋಸಿಟ್ ಡೈರೆಕ್ಷನ್ಗೆ ಮೀಡಿಯನ್ ದಾಟಿ ಹೋಗಿ 3 ಪೀಸ್ ಆಯಿತು. ಟೊಯೋಟಾ ಕ್ಯಾಮ್ರಿ ಒಂದು ಮೋಸ್ಟ್ ಸೇಫೆಸ್ಟ್ ವೆಹಿಕಲ್ ಟೊಯೋಟಾ ಬ್ರ್ಯಾಂಡಲ್ಲಿ. ಆ ವೆಹಿಕಲ್ 3 ಪೀಸ್ ಆಗಿತ್ತು. ಎರ್ಟಿಗಾದಲ್ಲಿದ್ದರೊಬ್ರು ತೀರೋದ್ರು, ಕ್ಯಾಮ್ರಿಲಿದ್ದರೊಬ್ರು ತೀರೋದು. ಹಂಗಾಗಿ ನಾನು ಒಂದು ನಮ್ಮ ವೀಕ್ಷಕರಿಗೆ ಹೇಳೋದು, ಸ್ಪೀಡ್ನ ರೆಡ್ಯೂಸ್ ಮಾಡಿ, ಸೇಫಾಗಿ ಡ್ರೈವ್ ಮಾಡಿ, ಸೇಫಾಗಿ ನಿಮ್ಮ ಮನೆ ರೀಚ್ ಆಗಿ, ನಿಮ್ಮನ್ನು ಕಾಯ್ಕೊಂಡು ಮನೇಲಿ ತುಂಬ ಜೀವಗಳು ಕಾಯ್ತಾ ಇರ್ತವೆ. ಸ್ಪೀಡ್ನ ರೆಡ್ಯೂಸ್ ಮಾಡಿ ಅಂತ ಕೇಳ್ಕೊತೀನಿ. ಗಾಡಿನ ಸರ್ ಬಾಡಿನ ಹೊತ್ಕೊಂಡು ಹೋಗಂಗಿರ್ಬೇಕು, ಬಾಡಿಯಾಗಿ ಹೊತ್ಕೊಂಡು ಹೋಗಂಗಿರ್ಬೇಕು. ಹೌದು ಹೌದು ಸರ್, ಅದನ್ನೇ. ಓಕೆ. ಸೊ ನೋಡಿದ್ರಲ್ಲ, ಇವೆಲ್ಲನೂ ಕೂಡ ಈ ಸಲ ವಿಷ್ಣು ಕಾರ್ಸಲ್ಲಿ ಇರುವಂಥ ಸ್ಟಾಕ್ಸು. ಪ್ರತಿಯೊಂದು ಕೂಡ ನಾನು ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನನ್ನ ಸಬ್ಸ್ಕ್ರೈಬರ್ಸ್ಗೆ? ವಿಡಿಯೋ ಮುಗಿಸೋಣ ಸರ್. ನಾನು ನಿಮ್ಮ ಸಬ್ಸ್ಕ್ರೈಬರ್ಗೆ ಹೇಳೋದಷ್ಟೇ ಸರ್, ನಾವೊಂದು ವಿಷ್ಣು ಕಾರ್ಸಲ್ಲಿ ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್ ಕೊಡಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ಇಷ್ಟು ವರ್ಷ ಬಿಸ್ನೆಸ್ ಮಾಡ್ತಾ ಇರೋದು. ಬೇರೆಯವ್ರ ಥರ ಸರ್ ಕಡಿಮೆ ರೇಟಲ್ಲಿ ಕೊಡ್ತೀನಿ, ಕರ್ನಾಟಕದಲ್ಲಿ ಲೀಸ್ಟ್ ಪ್ರೈಸಲ್ಲಿ ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ, ಇವೆಲ್ಲ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ಅವ್ರದ್ದು ಮನೆ ಇದೆ, ಅವರು ಬಿಸ್ನೆಸ್ ಹಾಕಿದ್ದಾರೆ ಅಂದರೆ ಅದ್ರಲ್ಲಿ ಅರ್ನಿಂಗ್ಸ್ ಮಾಡೋಕ್ಕೋಸ್ಕರನೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಯಾವತ್ತೂ ನೀವು ಗಾಡಿನ ಟ್ರಸ್ಟ್ ಮಾಡಿ ತೊಗೋಬೇಕು ಅನ್ನುವಾಗ ಗಾಡಿನ ಫಿಸಿಕಲಾಗಿ ಇನ್ಸ್ಪೆಕ್ಷನ್ ಮಾಡಿ, ಅದು ಓಡಿಸೋದಕ್ಕೆ ಎಲಿಜಿಬಲ್ ಇದೆಯಾ ಅಂತ ಹೇಳ್ಬಿಟ್ಟು. ಈಗ ಕೆಲವರು ಗಾಡಿನ 1 ಲಕ್ಷ ರೂಪಾಯಿಗೂ ಸಿಗುತ್ತೆ, ಆಲ್ಟೋ 2 ಲಕ್ಷ ರೂಪಾಯಿಗೂ ಸಿಗುತ್ತೆ. ಆದ್ರೆ 1 ಲಕ್ಷ ರೂಪಾಯಿ ವೆಹಿಕಲ್ ಕ್ವಾಲಿಟಿ ಅಷ್ಟೇ ಇರುತ್ತೆ, 2 ಲಕ್ಷ ರೂಪಾಯಿ ವೆಹಿಕಲ್ ಕ್ವಾಲಿಟಿ ಅಷ್ಟೇ ಇರುತ್ತೆ. ನೀವು ತಗೊಂಡು ಡ್ರೈವ್ ಮಾಡಬೇಕು ಅಂದರೆ ಸ್ವಲ್ಪ ಕ್ವಾಲಿಟಿ ವೆಹಿಕಲ್ ತೊಗೊಳ್ಳಿ. ಆದಷ್ಟು ಒಂದು ಸಿಂಗಲ್ ಓನರ್ ಅಥವಾ ಸೆಕೆಂಡ್ ಓನರ್ ವೆಹಿಕಲ್ನ ನೀವು ಪರ್ಚೇಸ್ ಮಾಡಿ. ಯಾಕೆಂದರೆ ನೀವು ರೀಸೇಲ್ ಮಾಡಬೇಕು, ಅಪ್ಗ್ರೇಡ್ ಆಗಿ ಬೇರೆ ವೆಹಿಕಲ್ ತೊಗೋಬೇಕು ಅಂದಾಗ, ರೀಸೇಲ್ ಮಾಡಬೇಕು ಅಂದಾಗ ಫಸ್ಟ್ ಓನರು ಸೆಕೆಂಡ್ ಓನರ್ ಇದ್ದಿದ್ದ ವೆಹಿಕಲ್ನ ನೀವು ತೊಗೊಂಡಿದ್ದಾಗ ನಿಮಗೆ ಅದ್ರದ್ದು ಒಳ್ಳೆ ಪ್ರೈಸ್ ಮಾರ್ಕೆಟಲ್ಲಿ ಸಿಗುತ್ತೆ. ನೀವೇ 5ನೇ ಓನರು 6ನೇ ಓನರ್ ಆಗಿರೋ ವೆಹಿಕಲ್ ತೊಗೊಂಡ್ರೆ ನೀವು ಅದನ್ನು ರೀಸೇಲ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಮತ್ತು 5-6 ಜನ ಅದನ್ನು ಯೂಸೇಜ್ ಮಾಡುವಾಗ ಯಾವ ಥರ ಯೂಸ್ ಮಾಡಿರ್ತಾರೋ ಅದು ನಮಗೆ ಗೊತ್ತಿರಲ್ಲ. ನೀವು ಸಫರ್ ಪಡಬೇಕಾಗುತ್ತೆ. ತೊಗೋಬೇಕಾದ್ರೆ 25,000 ಜಾಸ್ತಿ ಆಗುತ್ತೋ, 20-30,000 ಜಾಸ್ತಿ ಆಗುತ್ತೋ, 50,000 ಜಾಸ್ತಿ ಆಗುತ್ತೋ ಅಂದರೆ ನಾನು ಒಂದೊಂದು ವ್ಯಾಲ್ಯೂ ಆ ಗಾಡಿದು ಏನಿರುತ್ತೆ. ಈಗ ಇನೋವಾ
ಆಲ್ಟೋ ಆ ಥರದ ಎಲ್ಲ ವೆಹಿಕಲ್ಲು ಇರುತ್ತಲ್ಲ ಅದ್ರಲ್ಲಿ ಹೇಳ್ತಾ ಇದ್ದೀನಿ. ಕ್ವಾಲಿಟಿ ವೆಹಿಕಲ್ ತೊಗೊಳ್ಳಿ. ಕ್ವಾಲಿಟಿ ವೆಹಿಕಲ್ ತೊಗೊಂಡ್ರೆ ನೀವು ನೆಮ್ಮದಿಯಾಗಿ ನಿಮ್ಮ ಮನೆಯಿಂದ ಗಾಡಿ ಎಲ್ಲರೂ ಓಡಬೇಕು ಅಂದರೆ ಹೋಗಬೇಕು ಅಂದರೆ ಸೇಫಾಗಿ ಹೋಗಿ ಸೇಫಾಗಿ ಬರ್ಬೋದು. ಇಲ್ಲ ಅಂದರೆ ಯಾವಾಗಲೂ ಗ್ಯಾರೇಜಲ್ಲಿ ಇಟ್ಟಿರ್ಬೇಕಾಗತ್ತೆ ಗಾಡಿನ. ಕಾನ್ಫಿಡೆನ್ಸ್ ಇರೋ ಗಾಡಿ ತೊಗೋಬೇಕಷ್ಟೇ. ಹೌದು ಸರ್. ಓಕೆ ಸರ್, ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಪ್ರೀತಿ ಬಂಧುಗಳೇ, ಸ್ವಲ್ಪ ತಡ ಆಯಿತು, ತುಂಬ ಜನ ವಿಷ್ಣು ಕಾರ್ಸ್ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಏನಾಗುತ್ತೆ ಅಂದರೆ, ಸೊ ಒಂದು ಇವ್ರ ಹತ್ರ ಸ್ಟಾಕ್ಸ್ ಇರಬೇಕು, ಜೊತೆಗೆ ನನಗೂ ಕೂಡ ಟೈಮ್ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಲೇಟ್ ಆಗಿದೆ. ಸೊ ತಡವಾಗಿ ಕೆಲವೊಬ್ರು ನಾನು ಒಂದು ಸೆಕೆಂಡ್ ಒಂದು ಲೈನ್ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮಾಡೋರು ಸರ್ ನೀವು ನೋಡಿ, ಯೂಟ್ಯೂಬಲ್ಲಿ ಕೃಷ್ಣ ಸರಿಗೆ 3 ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ರು ಕೂಡ ಅದ್ರಲ್ಲಿ ವೆಹಿಕಲ್ ತಗೊಳ್ಳೋರು ಕೆಲವೇ ಜನ. ಕೆಲವೊಬ್ರು ಕೃಷ್ಣ ಸರ್ ಅವರು ಯಾವ ಥರದ್ದು ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿಗೆ ಅವ್ರನ್ನ ಫಾಲೋ ಮಾಡಿ ವೀಡಿಯೋಸ್ ನೋಡ್ತಾ ಇದ್ದೀರಾ. ಕೆಲವೊಬ್ರು ಅದರಲ್ಲಿ ಯಾವ್ಯಾವ ಡೀಲರ್ಸ್ ಯಾವ್ಯಾವ ಥರ ಗಾಡಿ ಇಟ್ಟಿರ್ತಾರೆ, ಅದರಲ್ಲಿ ಯಾವ್ದಾದ್ರು ನಮಗೆ ಸೂಟ್ ಆಗೋಂಥ ಗಾಡಿ ಸಿಗುತ್ತಾ ಅಂತ ನೋಡ್ತಾ ಇರ್ತೀರಾ. ನೀವೆಲ್ಲ ಅದನ್ನು ಮಾಡ್ತಾ ಇರೋದಕ್ಕೆ ನಾವು ನಿಮ್ಗೆ ತುಂಬ ಚಿರಋಣಿಯಾಗಿರ್ತೀವಿ. ಕೆಟ್ಟದಾಗಿ ಕಮೆಂಟ್ ಮಾಡೋಂಥ ಒಂದು ನಮ್ಮ ಸ್ನೇಹಿತರಿಗೆ ಹೇಳೋದು, ಕೆಟ್ಟ ಪದ ಕೃಷ್ಣ ಸರ್ಗೂ ಬರುತ್ತೆ, ನಮಗೂ ಬರುತ್ತೆ ಸರ್. ನಾವು ಅದೇ ಸ್ಕೂಲಲ್ಲಿ ಓದಿ ಬಂದವರು. ಇದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ನಾವು ಒಳ್ಳೆ ಪದಗಳನ್ನ ಬಳಸಿ ಜನರ ಜೊತೆ ಬೆರೆಯೋಕ್ಕೆ ಟ್ರೈ ಮಾಡ್ತೀವಿ. ನೀವು ಬಳಸೋಂಥ ಪದನ ಏನಾದರೂ ನಾವು ಬಳಸಬೇಕು ಅಂದರೆ ಕೃಷ್ಣ ಸರ್ದು ಮೊಬೈಲ್ ನಂಬರ್ ಇದೆ, ನಮ್ಮದು ಮೊಬೈಲ್ ನಂಬರ್ ಇದೆ. ಡೈರೆಕ್ಟಾಗಿ ನಮ್ಮ ಜೊತೆ ಕಾಲ್ ಮಾಡಿ ಮಾತಾಡಿ. ಸೇಮ್ ಪದಗಳನ್ನ ನಾವು ಯೂಸ್ ಮಾಡ್ತೀವಿ. ಅದರ್ವೈಸ್ ಇಲ್ಲ ನೀವು ನಮ್ಮ ಶೋರೂಮಿಗೆ ಭೇಟಿಯಾಗಿ ಇಲ್ಲೇ ಮಾತಾಡೋಣ, ಆ ಥರ ನಿಮಗೇನಾದ್ರು ಬ್ಯಾಡ್ ಕಮೆಂಟ್ ಹಾಕ್ಬೇಕು ಸುಮ್ಮನೆ ಕಮೆಂಟ್ ಹಾಕಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ. ನೀವು ನೇರವಾಗಿ ಇಲ್ಲಿ ಬನ್ನಿ, ನೀವು ಮಾತಾಡೋ ಒಡನೆ ನಾವು ಮಾತಾಡ್ತೀವಿ. ನಾವು ಅದೇ ಸ್ಕೂಲಲ್ಲಿ ಬಂದಿದ್ದೀವಿ. ರೀಪ್ಲೈ ಸಿಗ್ತಾರೆ ಹಂಗೆ ಕಮೆಂಟ್ ಮಾಡೋ ಬದಲು ಎದುರುಗಡೆನೇ ಬಂದಾಗ ಸೊ ನಿಮಗೂ ಕೂಡ ಒಂದು ರೀಪ್ಲೈ ಬರುತ್ತೆ. ಸೊ ನಿಮಗೂ ಕೂಡ ಖುಷಿ ಆಗುತ್ತೆ, ಓ ಇವ್ರಿಗೂ ಕೂಡ ಮಾತಾಡಕ್ಕೆ ಬರುತ್ತೆ ಅಂತ ಒಂದು ಭಾಸ ಕೂಡ ನಿಮಗೂ ಕೂಡ ಆಗುತ್ತೆ. ಸೊ ಇಷ್ಟು ಹೇಳ್ತೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡೋರು ಒಂದ್ಸಲ ಯೋಚನೆ ಮಾಡಿ, ಯಾಕಂದ್ರೆ ನಿಮ್ಗೆ ಹೇಗೆ ಅಕ್ಕ ತಂಗಿರೋ ಅಮ್ಮ ಕೃಷ್ಣ ಸರ್ದು ಒಂದು ಬಿಸಿ ಶೆಡ್ಯೂಲ್ ಇದೆ ಸರ್. ಒಂದು ಕಂಪ್ನಿಲಿ ವರ್ಕಿಂಗ್ ಇದ್ದಾರೆ. ಆ ವರ್ಕಿಂಗ್ ಇದ್ಬಿಟ್ಟು ಇದನ್ನ ಹಾಬಿಯಾಗಿ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಪೇಮೆಂಟಿಗೋಸ್ಕರ ಇದನ್ನ ಪ್ರೊಫೆಷನಲ್ ಆಗಿ ಮಾಡ್ತಿರೋದಲ್ಲ. ಅವರು ಪ್ರೊಫೆಷನಲ್ಲಿ ಬೇರೆ ಕಂಪ್ನಿಲಿ ಎಂಪ್ಲಾಯ್ ಇದ್ದಾರೆ. ಅವರು ಇದನ್ನ ಅವರು ಹಾಬಿಯಾಗಿ ಮಾಡ್ಕೊಂಡಿರೋದು. ಹಾಬಿಯಾಗಿ ಮಾಡ್ಕೊಂಡಿರೋದನ್ನ ತಾವು ತಪ್ಪು ತಿಳುವಳಿಕೆ ಮಾಡ್ಕೊಂಡು ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಕಮೆಂಟ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗಿಲ್ವಾ, ಗಾಡಿ ಇಷ್ಟ ಆಗಿಲ್ವಾ, ಸ್ಕಿಪ್ ಮಾಡಿ ಬೇರೆ ವಿಡಿಯೋ ನೋಡಿ, ಬೇರೆ ಗಾಡಿ ನೋಡಿ. ಅದರ್ವೈಸ್ ಅದನ್ನು ನೀವು ಕಮೆಂಟ್ ಮಾಡ್ತಾ ಇದ್ರೆ ನಮಗೂ ಟ್ರಿಗರ್ ಆಗ್ತಾ ಇರುತ್ತೆ. ಬಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ, ತುಂಬ ಜನರಿಗೆ ಬೆರಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸೈಲೆಂಟ್ ಆಗಿರ್ತೀವಿ. ನಾವು ಸೈಲೆಂಟ್ ಆಗಿದ್ದೀವಿ ಅನ್ನೋ ಕಾರಣಕ್ಕೆ ನನಗಾಗಲಿ ಕೃಷ್ಣ ಸರ್ಗಾಗಲಿ ಆ ಪದಗಳು ಬರಲ್ಲ. ಎಲ್ರಿಗೂ ಚೆನ್ನಾಗಿ ಬರುತ್ತೆ. ಕೀಪ್ ಮೈಂಡ್ ಯುವರ್ ವರ್ಡ್ಸ್. ಅಷ್ಟಲ್ಲಿ ಹೇಳ್ತಾ ಇದ್ದೀನಿ. ಶ್ರೀ ವಿಷ್ಣು ಕಾರ್ಸ್ನ ಈ ಎಲ್ಲ ವೆಹಿಕಲ್ಸ್ನ ನಾವು ತೋರಿಸೋಂಥ ಸಣ್ಣ ಪ್ರಯತ್ನ ಮಾಡಿದ್ವಿ. ಈ ವಿಡಿಯೋನ ನೋಡಿದಂಥ ನಿಮ್ಮೆಲ್ಲರಿಗೂ ನಮ್ಮ ಒಂದು ಹೃತ್ಪೂರ್ವಕವಾದ ವಂದನೆಗಳು. ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನಮ್ಮ ಈ ಸರಿ ಕೊಡ್ತಾರೋ ವೆಹಿಕಲ್ ಎಲ್ಲ ವೆಹಿಕಲ್ಗೂ ಪ್ರತಿಯೊಂದು ವೆಹಿಕಲ್ಗೂ ಇಂಜಿನ್ ಆಯಿಲ್ ಚೇಂಜು, ಜನರಲ್ ಚೆಕಪ್ ಮಾಡಿಸಿ ನಮ್ಮ ಕಡೆಯಿಂದ ಅದನ್ನು ಕೊಡುಗೆಯಾಗಿ ಕಾಂಪ್ಲಿಮೆಂಟ್ರಿ ಅಂತನಾರು ತಿಳ್ಕೊಬೋದು, ಗಿಫ್ಟ್ ಅಂತನಾರು ತಿಳ್ಕೊಬೋದು, ಅದನ್ನು ಮಾಡಿಕೊಡ್ತಾ ಇದ್ವಿ. ಖಂಡಿತ ಬನ್ನಿ. ವಿಡಿಯೋದಲ್ಲಿ ನೋಡಿ ಫೋಟೋಸ್ ಕಳಿಸಿ ಅನ್ನೋದಕ್ಕಿಂತಲೂ ಎದುರುಗಡೆ ಬನ್ನಿ. ನಿಮ್ಗೆ ಇಷ್ಟ ಆಗಿದ್ದ ಗಾಡಿನ ಒಂದಲ್ಲ ಇನ್ನೊಂದನ್ನ ಕ್ಲೋಸ್ ಮಾಡಿಕೊಡೋಣ. ಪ್ರೈಸ್ ಬಗ್ಗೆನೂ ನೀವೇನು ಮೈಂಡ್ ಇಟ್ಕೋಬೇಡಿ, ಪ್ರೈಸು ನೆಗೋಷಿಯೇಟ್ ಮಾಡೋಣ. ಬಂದು ವಿಸಿಟ್ ಮಾಡಿ ಗಾಡಿನ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.